ಈಗ ನೀವು ಕೇಳಲಿದ್ದೀರಿ ಎಸ್.ಎಲ್. ಭೈರಪ್ಪ ವಿರಚಿತ ದೂರ ಸರಿದರೂ ಕಾದಂಬರಿ. ಹಿಂದಿನ ಸಂಚಿಕೆಯಲ್ಲಿ ನಡೆದದ್ದು. ವಿನುತಕುಮಾರಿ ಆನಂದನಿಗೆ ಜಗದಂಬಾಳನ್ನು ಮದುವೆಯಾಗುವಂತೆ ಹೇಳುತ್ತಾಳೆ. ಇದನ್ನು ಕೇಳಿ ಕೋಪಗೊಂಡ ಆನಂದ ಅವಳನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಮತ್ತು ಮತ್ತೊಮ್ಮೆ ಎಂದು ಸಿಗಬೇಡಿ ಎಂದು ಹೇಳುತ್ತಾನೆ. ಈ ಘಟನೆಯ ನಂತರ ಆನಂದ ಮನಃಶಾಂತಿಗಾಗಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿಗಳನ್ನು ಸುತ್ತಿಕೊಂಡು ಬರುತ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿಯ ಪರಿಚಯವಾಗುತ್ತದೆ. ಈಗ ನೀವು ಕೇಳಲಿದ್ದೀರಿ ದೂರ ಸರಿದರೂ ಕಾದಂಬರಿಯ 7ನೇ ಭಾಗ. ಮದುವೆಯ ದಿನ ನಿಷ್ಕರ್ಷೆಯಾಯಿತು. ಮನೆಯಲ್ಲಿ ಉಳಿದಿದ್ದ ಚಿನ್ನವನ್ನು ಮಾರಿದ್ದರಿಂದ 6,000 ರೂಪಾಯಿ ಬಂತು. ಜವಳಿ ಮೊದಲಾದವುಗಳಿಗೆ ಅರ್ಧ ಹಣ ಕೊಟ್ಟು ಮೊದಲಿನಿಂದ ಇದ್ದ ಪರಿಚಯದ ಬಲದಿಂದ 4 ಅಂಗಡಿಯವರಿಗೆ ತಲಾ 300ರಂತೆ ಒಟ್ಟು 1,200 ರೂಪಾಯಿಗೆ ತಾಯಿಯೇ ಕಾಗದ ಬರೆದುಕೊಟ್ಟರು. 2 ಹೆಣ್ಣು ಮಕ್ಕಳ ಮತ್ತು ಪ್ರಾಪ್ತ ವಯಸ್ಸಿಗೆ ಬಂದಿದ್ದ ಹಿರಿಯ ಮಗನ ಸಹಿಗಳನ್ನು ಅಂಗಡಿಯ ಶೆಟ್ಟರುಗಳು ಆ ಕಾಗದಗಳ ಮೇಲೆ ಹಾಕಿಸಿಕೊಂಡರು. ಬೆಲೆ ಬಾಳುವ, ಹೊಳೆಯುವ, ಬಣ್ಣ ಬಣ್ಣದ ಕಾಗದದ ಮೇಲೆ ಆಹ್ವಾನ ಪತ್ರಿಕೆಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ 4 ಬಗೆಯಾಗಿ ಮುದ್ರಿಸಿದರು. ತನಗಿನ್ನೂ BE ಆಗದೇ ಇದ್ದುದರಿಂದ ಆಹ್ವಾನ ಪತ್ರಿಕೆಯಲ್ಲಿ ಕನ್ಯೆಯ MA ಎಂಬುದನ್ನು ಹಾಕಕೂಡದೆಂಬ ವಾಸನ್ನ ಆದೇಶಕ್ಕೆ ಅನುಸಾರವಾಗಿ ಪತ್ರಿಕೆಯನ್ನು ಅಚ್ಚು ಮಾಡಲಾಗಿತ್ತು. ಅಷ್ಟರಲ್ಲಿ ವಿನತೆಯ ಪರೀಕ್ಷೆಯೂ ಮುಗಿಯಿತು. 2 ದಿನದಲ್ಲಿ ವಾಸನ್ನ ಪರೀಕ್ಷೆ ಮುಗಿಯುವುದಿತ್ತು. ಇನ್ನು 20 ದಿನಕ್ಕೆ ಮದುವೆ, ಓಲಗ, ಬ್ಯಾಂಡುಗಳ ಸಮೇತ ಕುಲಬಾಂಧವರ ಸಮಕ್ಷಮ. ಅಕ್ಕ ಹೊಸ ಸೀರೆಯುಟ್ಟು ನಿಶ್ಚಿತಾರ್ಥ ಮಾಡಿಸಿಕೊಂಡಳು. ಅದಕ್ಕೆ 2 ದಿನ ಮೊದಲೇ ತನ್ನ ಜೀವನದ ಮೇಲೆ ನಿರ್ಣಾಯಕ ಪರಿಣಾಮವನ್ನುಂಟು ಮಾಡಿದ ನಿರಾಶೆಯ ತೀರ್ಮಾನವನ್ನು ತಂಗಿ ಕೈಕೊಂಡಿದ್ದಳು. ವಿನತೆಗೆ ತಾಳ್ಮೆ ಹೆಚ್ಚು. ಅವಳದು ಚಿತ್ತವಿಕಾರವಿಲ್ಲದೆ ಎಲ್ಲವನ್ನೂ ಹಸನ್ಮುಖದಿಂದ ತಾಳಿಕೊಳ್ಳುವ ಯೋಗಿಯ ಸಹನಶಕ್ತಿಯಲ್ಲ. ವೈದ್ಯರು ಗಾಯವನ್ನು ಕುಯ್ಯುವಾಗ ಅತ್ತರೆ ಅಭಿಮಾನ ಕೆಡುತ್ತದೆಂದು ತುಟಿ ಕಚ್ಚಿ ನೋವನ್ನು ನುಂಗಿಕೊಳ್ಳುವ ಹುಡುಗನ ತಾಳ್ಮೆ. ಅದರಲ್ಲಿ ನೋವಿನ ತೀವ್ರತೆ ಮತ್ತೂ ಹೆಚ್ಚಾಗುತ್ತದೆ. ಒಳಗಿನ ಉರಿ ಕ್ರಮೇಣ ದಳ್ಳುರಿಯಾಗುತ್ತದೆ. ಅಂಥವರು ಪ್ರಜ್ಞಾಪೂರ್ವಕವಾಗಿ ಇಬ್ಬಗೆಯ ವ್ಯಕ್ತಿತ್ವವನ್ನು ಅನುಭವಿಸುತ್ತಾರೆ. ಅಕ್ಕನ ಮದುವೆಯ ಅವಸರದಲ್ಲಿ ವಿರತೆಗೂ ಕೈತುಂಬಾ ಕೆಲಸಗಳಿದ್ದವು. ಅಂಗಡಿಗೆ ಹೋಗಿ ಸಾಮಾನು ತರುವುದರಿಂದ ಮೊದಲಾಗಿ ಅರಿಶಿನ ಕುಂಕುಮದ ಪೊಟ್ಟಣಗಳನ್ನು ಕಟ್ಟುವವರೆಗೂ ಅವಳದ್ದೇ ಜವಾಬ್ದಾರಿ. ಅಕ್ಕ ಮದುವೆಯ ಹೆಣ್ಣು, ಆಫೀಸ್ನಲ್ಲಿ ಕೆಲಸ ಮಾಡುವವಳು ಬೇರೆ. ಆಗಾಗ್ಗೆ ವಾಸನ್ ಸಹ ಬರುತ್ತಿರುತ್ತಾನೆ. ಆದ್ದರಿಂದ ಅವಳು ಹೇಗೆ ಕೆಲಸ ಮಾಡಿಯಾಳು? ಆಹ್ವಾನ ಪತ್ರಿಕೆಗಳನ್ನು ಹಂಚುವುದೂ ವಿನತೆಯ ಕೆಲಸವೇ. ಅವಳ ಜೊತೆಗೆ ಸದಾ ಜಗದಾಂಬ ಇರುತ್ತಿದ್ದಳು. ಅವಳ ಹೊರಮನಸ್ಸು ಮದುವೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರೂ ನಿಜವಾದ ಆಂತರ್ಯವು ಸದಾ ಆನಂದನನ್ನೇ ಯೋಚಿಸುತ್ತಿತ್ತು. ಪುನಃ ಅವಳನ್ನು ಕಾಣುವುದಕ್ಕೂ ಒಂದು ಮಾತನಾಡುವುದಕ್ಕೂ ಒಪ್ಪದೆ ಅವನು ಕೋಪದಿಂದ ಹೊರಟು ಹೋಗಿದ್ದ. ಅವನನ್ನು ತಾನು ಪುನಃ ಕಾಣುವ ಬಗೆಯಾದರೂ ಹೇಗೆ? ಅವಳಿಗೆ ಒಂದು ಯೋಚನೆ ಬಂತು. ಅಕ್ಕನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕೊಡುವ ನೆಪದಿಂದ ಆನಂದನ ಮನೆಗೆ ಹೋಗುವುದು. ಒಂದು ಪಕ್ಷ ಅವರು ರೇಗಬಹುದು. ರೇಗಲಿ. ಪೂರ್ಣವಾಗಿ ನಿರಸನರಾಗಿರುವುದಕ್ಕಿಂತ ತನ್ನ ಮೇಲೆ ಅವರು ಸದಾ ಕೋಪಿಸಿಕೊಂಡಿದ್ದರೂ ತಾನು ಧನ್ಯಳೇ. ಅವರ ಮನೆಯನ್ನು ಹುಡುಕುವುದು ಹೇಗೆ? ಆನಂದನೊಡನೆ ಭೇಟಿಯಾಗಿ ಈಗಾಗಲೇ 15 ದಿನ ಕಳೆದಿತ್ತು. ಇನ್ನು 6 ದಿನಕ್ಕೆ ಮದುವೆ. ವಿನತೆ ಆಹ್ವಾನ ಪತ್ರಿಕೆಯನ್ನು ಕೊಡುವ ನೆಪದಲ್ಲಿ ರಮೆಯ ಹಾಸ್ಟೆಲಿಗೆ ಹೋದಳು. ರಜೆಯ ಕಾಲವಾಗಿದ್ದುದರಿಂದ ಹಾಸ್ಟೆಲ್ನಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಹೊರಟು ಹೋಗಿ ಅಲ್ಲಿ MA ಮತ್ತು 2ನೆಯ ಆನರ್ಸಿನಲ್ಲಿದ್ದ 6-8 ಜನ ಹುಡುಗಿಯರಿದ್ದರು. ರಮೆ ಮಾತ್ರ ಎಲ್ಲ ರಜದಲ್ಲಿಯೂ ಅಲ್ಲಿಯೇ ಇರುವವಳು. ವಿನತೆ ಎಂದೂ ಆ ಹಾಸ್ಟೆಲಿಗೆ ಹೋದವಳಲ್ಲ. ಒಬ್ಬ ಹೆಣ್ಣಾಳನ್ನು ಕೇಳಿ ವಿನತೆ ರಮೆಯ ಕೋಣೆಗೆ ಹೋದಳು. ಆ ಕೋಣೆಯಲ್ಲಿದ್ದ ಮತ್ತೊಬ್ಬ ಹುಡುಗಿ ಅಲ್ಲಿಯೇ ಕೂತು ಕಸೂತಿ ಹಾಕುತ್ತಿದ್ದಳು. ರಮೆಗೆ ಆಹ್ವಾನ ಪತ್ರಿಕೆ ಕೊಟ್ಟು ಖಂಡಿತ ಮದುವೆಗೆ ಬರುವಂತೆ ಹೇಳಿ ಅವಳನ್ನು 1 ನಿಮಿಷ ಹೊರಗೆ ಬರುವಂತೆ ಕರೆದಳು. ಇಬ್ಬರೂ ಹೊರಗೆ ಬಂದು ಒಂದು ಮರದ ಕೆಳಗೆ ಕುಳಿತರು. ರಮೆ ಈಗ ಮೊದಲಿಗಿಂತಲೂ ಬಹಳ ಸಣ್ಣಗಾಗಿದ್ದಳು. ಅವಳ ಕಣ್ಣಿನಲ್ಲಿ ಮೊದಲಿದ್ದ ಚೇತನವು ಈಗ ಕಾಣುತ್ತಿರಲಿಲ್ಲ. ಅವಳಲ್ಲಿ ಮೊದಲಿನಿಂದಲೂ ಒಂದು ವಿಧವಾದ ನಿರಾಸಕ್ತ ಭಾವವಿತ್ತು. ಈಗ ಅದು ಚೆನ್ನಾಗಿಯೂ ಎದ್ದು ಕಾಣುತ್ತಿತ್ತು. ತಲೆಯನ್ನು ಸಹ ಗಮನವಿಟ್ಟು ಬಾಚಿಕೊಂಡಿರಲಿಲ್ಲ. ಯಾಕೆ ರಮಾ, ಕಾಯಿಲೆ ಬಿದ್ದಿದ್ದೀರಾ? ಇಲ್ಲ. ಯಾಕೆ? ನೋಡಿದ್ರೆ ಹಾಗೆ ಕಾಣ್ತೀರಿ. ಹೌದಾ? ಅದೇ ಪ್ರಶ್ನೆಯನ್ನ ನಿಮ್ಮನ್ನೇ ಕೇಳೋಣ ಅಂತಿದ್ದೆ. ನೀವು ಬೇನೆ ಬಿದ್ದಿದ್ದೀರಾ? ಮುಂದೆ ಆ ವಿಷಯವನ್ನು ಯಾರೂ ಬೆಳೆಸಲಿಲ್ಲ. ಬೆಳೆಸುವುದು ಇಬ್ಬರಿಗೂ ಬೇಡವಾಗಿತ್ತು. ವಿನತೆ ಕೇಳಿದಳು, ನಿಮ್ಮಿಂದ
ಒಂದು ಕೆಲಸ ಆಗಬೇಕು. ನಿಮ್ಮ ಕ್ಲಾಸ್ಮೇಟ್ ಇದ್ದಾರಲ್ಲ. ತಕ್ಷಣ ಹೆಸರು ಹೇಳಲು ತನಗೆ ಅರಿಯದಂತೆಯೇ ಅವಳು ನಾಚಿದಳು. ಅವ್ರ ಮನೆ ಎಲ್ಲಿದೆ? ನಿಮಗೆ ಗೊತ್ತಿದ್ರೆ ತೋರಿಸ್ತೀರಾ? ನನ್ನ ಕ್ಲಾಸ್ಮೇಟ್ ಅಂದರೆ ಯಾರು? ಏನೂ ತಿಳಿಯದವಳಂತೆ ರಮೆ ಕೇಳಿದಳು. ಸಚ್ಚಿದಾನಂದ್. ಅವರೇ? ಆದರೆ ನಿಮಗೆ ಅವರ ಮನೆ ಗೊತ್ತಿಲ್ಲ ಅಂದರೆ ನಂಬೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆ? ನಿಜವಾಗಿಯೂ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕನ ಮದುವೆಯ ಲಗ್ನ ಪತ್ರಿಕೆ ಕೊಡಬೇಕು. ಪರೀಕ್ಷೆಯಾದ ಮೇಲೆ ಅವರ ಭೇಟಿಯೇ ಇಲ್ಲ. ವಿನತೆ ಕೇಳುವುದು ರಮೆಗೆ ಅರ್ಥವೇ ಆಗಲಿಲ್ಲ. ಆದರೆ ಪ್ರಶ್ನೆಗೆ ಕ್ಲುಪ್ತವಾದ ಉತ್ತರವನ್ನು ಮಾತ್ರ ಹೇಳಿದಳು. ನನಗೆ ಅವ್ರ ಮನೆ ಗೊತ್ತಿದೆ. ಒಂದು ದಿನ ನಾನು ಅವ್ರ ಮನೆಯಲ್ಲಿ ಊಟನೂ ಮಾಡಿದ್ದೀನಿ. ಆದರೆ ನಾನು ಮಾತ್ರ ಅಲ್ಲಿಗೆ ಬರಲಾರೆ. ಗುರ್ತು ಹೇಳ್ತೀನಿ. ಹುಡುಕೋದು ಕಷ್ಟ ಆಗೋಲ್ಲ. ನೀವೇ ಹೋಗಿ. ಲೋಕಾಭಿರಾಮದ 4 ಮಾತುಕತೆಗಳಾದ ಮೇಲೆ ವಿನತೆ ಅಲ್ಲಿಂದ ಹೊರಟಳು. ನಾನು ಅವರನ್ನು ರಮೆಯಟ್ಟು ಹತ್ತಿರದಿಂದ ನೋಡಿಲ್ಲವೇ ಎಂದು ಅವಳ ಮನಸ್ಸು ಕೇಳುತ್ತಿತ್ತು. ರಮೆ ಹೇಳಿದ ಗುರುತಿನ ಮೇರೆಗೆ ಲಕ್ಷ್ಮೀಪುರದಲ್ಲಿ ಆನಂದನ ಮನೆಯನ್ನು ಹುಡುಕುವುದು ಅವಳಿಗೆ ಕಷ್ಟವಾಗಲಿಲ್ಲ. ಮೊದಲಿನ ಅಂಕಣದೊಳಗೆ ಅವನ ತಾಯಿ ಹಪ್ಪಳ ಒತ್ತುತ್ತಾ ಕುಳಿತಿದ್ದರು. ಅವರು ವಿನತೆಯನ್ನು ಕಂಡು, ಯಾರು? ಬನ್ನಿ ಅಮ್ಮ ಎಂದು ಕರೆದು ಮಂದಲಿಗೆ ಹಾಕಿ ಕೂರಿಸಿದರು. ವಿನತೆ ಆನಂದನ ಕ್ಲಾಸ್ಮೇಟ್ ಎಂದು ತನ್ನ ಪರಿಚಯ ಹೇಳಿ ತನ್ನ ಅಕ್ಕನ ಮದುವೆಯ ಆಹ್ವಾನ ಪತ್ರಿಕೆ ಕೊಡಲು ಬಂದುದಾಗಿ ತಿಳಿಸಿದಳು. ಪರೀಕ್ಷೆ ಆದಮೇಲೆ 4 ದಿನ ಚೆನ್ನಾಗೇ ಇದ್ದ. ಆಮೇಲೆ ಅದೇನಾಯ್ತೋ, ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡಿದ್ದ. 2 ದಿನ ಊಟ ತಿಂಡಿನೂ ಮಾಡಲಿಲ್ಲ. ಆಮೇಲೆ ನನಗೆ ಬೇಜಾರು, 4 ದಿನ ಎಲ್ಲಾದರೂ ತಿರುಗಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವನು ಬಾಬಾ ಬುಡನ್ಗಿರಿಯಲ್ಲಿದ್ದಂತೆ. ಅಲ್ಲಿಂದ ಕಾಗದ ಬರೆದಿದ್ದ. ಆಮೇಲೆ ಮುಳ್ಳಯ್ಯನಗಿರಿ ಅಂತೆ. ಅದು ಯಾವ್ಯಾವುದೋ ಬೆಟ್ಟಗಳಂತೆ, ಕಾಡುಗಳಂತೆ. ಈಗ 4-5 ದಿನದಲ್ಲಿ ನಾನು ಕ್ಷೇಮ, ನೀನು ಯೋಚನೆ ಮಾಡಬೇಡ ಅಂತ ಬರೆದಿದ್ದ. ಆಗಿನಿಂದ ಮತ್ತೆ ಕಾಗದನೇ ಇಲ್ಲ. ಆನಂದನ ತಾಯಿ ಹೇಳಿದರು. ತಾಯಿ ಹೇಳಿದ ವೃತ್ತಾಂತದಿಂದ ವಿನತೆಯ ಆತಂಕ ಹೆಚ್ಚಾಯಿತು. ಯಾಕೆ ಹೀಗೆ ಮಾಡಿದ್ರು? ಕಾರಣ ತನಗಿಂತ ಹೆಚ್ಚು ಮತ್ತೆ ಯಾರಿಗೂ ತಿಳಿದಿಲ್ಲವಾದರೂ ಕೇಳಿದಳು. ಯಾಕೋ ಏನೋ. ಯಾಕೆ ಮಗು, ಸಪ್ಗಿದೀಯಾ ಅಂತ ಕೇಳಿದೆ. ಏನೂ ಹೇಳಲಿಲ್ಲ. ಮತ್ತೆ ಬಲವಂತ ಮಾಡಿದ ಮೇಲೆ ಮಾತ್ರ, ಏನೂ ಇಲ್ಲಮ್ಮ, ಕಾಲೇಜು ಅಂದರೆ ಮನಸ್ಸಿಗೆ ಬೇಜಾರಾಗೋದು ಏನಾದರೂ ಒಂದು ಆಗುತ್ತಲ್ಲಮ್ಮ, ಅದೇನೋ ಹೋಗಲಿ ಬಿಡು ಅಂತ ಮಾತನ್ನೇ ಬದಲಾಯಿಸ್ತಾ. ಅದೇನಿರಬಹುದು ವಿಷಯ? ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಅಮ್ಮ ಎಂದು ಅವರು ಅವಳನ್ನೇ ಕೇಳಿದರು. ವಿನತೆ ತನ್ನ ಒಳಗನ್ನು ಮುಚ್ಚಿಡಲು ಸರ್ವ ಸಾಹಸ ಮಾಡುತ್ತಿದ್ದಳು. ತಾಯಿ ಮಾತನಾಡುತ್ತಿದ್ದರು. ಇದ್ದೋನು ಅವನೊಬ್ಬ. ಅವನು ಹೀಗೆ ಆದರೆ ನನ್ನ ಹೊಟ್ಟೆ ಸಂಕಟ ಹೇಗೆ ಸೈರಿಸಬೇಕು? ಏನು ಕಾಲೇಜೋ ಏನೋ. ಅವರನ್ನು ಸಂತೈಸಿ ಲಗ್ನ ಪತ್ರಿಕೆ ಕೊಟ್ಟು 2 ಮಾತನ್ನಾಡಿ ವಿನತೆ ಹೊರಟಳು. ಇನ್ನು ಹೆಚ್ಚು ಹೊತ್ತು ಅಲ್ಲಿ ಕುಳಿತರೆ ತನ್ನ ಕಣ್ಣಿನಲ್ಲಿ ನೀರು ಬರುತ್ತದೆಂದು ಅವಳಿಗೆ ಗೊತ್ತು. ಅವಳು ಹೊರಟಾಗ ತಾಯಿ ಕೇಳಿದರು. ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬಂದ ಮೇಲೆ ನೀವು ಯಾರು ಅಂತ ಹೇಳಬೇಕು. ತಾನು ಯಾರು ಅಂತ ಹೇಳಬೇಕು? ಇದಕ್ಕಿಂತ ವಿಚಿತ್ರವಾದ ಪ್ರಶ್ನೆಯನ್ನು ಅವಳು ಹಿಂದೆ ಎಂದೂ ಎದುರಿಸಿರಲಿಲ್ಲ. ಒಮ್ಮೆ ನಿಟ್ಟುಸಿರಿಟ್ಟು ಆ ಮಾತು ತನಗೆ ಕೇಳಲೇ ಇಲ್ಲವೋ ಎನ್ನುವಂತೆ ಬಾಗಿಲಿನಲ್ಲಿ ಬಿಟ್ಟಿದ್ದ ಪಾದರಕ್ಷೆಯನ್ನು ಮೆಟ್ಟಿಕೊಂಡು ಹೊರಟು ಹೋದಳು. ಮನಸ್ಸಿಗೆ ಬೇಸರವಾದಾಗ 1-2 ಗಂಟೆ ಏಕಾಂತವಾಗಿ ನಿಸರ್ಗದ ನಡುವೆ ಹೊತ್ತು ಕಳೆಯುವುದು ಆನಂದನ ಸ್ವಭಾವವೆಂದು ಅವಳಿಗೆ ಗೊತ್ತಿತ್ತು. ಆದರೆ ಹೀಗೆ ಇಷ್ಟು ದಿನವಾದರೂ ಬರದೆ ಅವರು ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ಅಲೆಯುವುದೆಂದರೆ ಅವರ ಮನಸ್ಸಿನಲ್ಲಿರುವುದು ಬರಿಯ ಕೋಪವಲ್ಲ, ನಿರಾಶೆ, ನೋವು, ತನ್ನ ನೋವಿಗಿಂತಲೂ ಹೆಚ್ಚು ದಹನ ಶಕ್ತಿಯುಳ್ಳ ನೋವು. ದೇವರೇ, ಭ್ರಮಿಷ್ಠರಂತೆ ಅಲೆಯುವ ಅವರ ಜೀವಕ್ಕೆ ಯಾವ ತೊಂದರೆಯೂ ಬಾರದಿರಲಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿದಳು. ನೇರವಾಗಿ ಮನೆಗೆ ಹೋಗದೆ ಕಾಲೇಜಿನ ಹತ್ತಿರದ ಮರಗಳ ಕೆಳಗೆ ಹೋಗಿ ಒಬ್ಬಳೇ ಕುಳಿತು ಕಣ್ಣೀರಿನ ಮೂಲಕ ಒಳಗಿನ ಕುದಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮನೆಗೆ ಹೋದಳು. ಅವಳು ಮನೆ ತಲುಪಿದಾಗ ಸಂಜೆ 4 ಗಂಟೆ. ಅಕ್ಕ ಆ ದಿನ ಬೇಗ ಮನೆಗೆ ಬಂದಿದ್ದಳು. ತಂಗಿಯನ್ನು ಕೇಳಿದಳು. ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ನೀನು? ಬಿಸಿಲಿನಲ್ಲಿ ತಿರುಗಿ ನೋಡು,
ನಿನ್ನ ಮುಖ ಬಾಡಿದೆ. ಸಚ್ಚಿದಾನಂದರಿಗೆ ಇನ್ವಿಟೇಷನ್ ಕೊಡೋಕೆ ಹೋಗಿದ್ದೆ. ಕೊಟ್ಟಿಯಾ? ಸರಿ ಬಿಡು, ನನಗೆ ಮರ್ತೇ ಹೋಗಿತ್ತು ಎಂದಳು ಅವಳು. ತನಗಾಗಿ ನಿನ್ನೆ ತಾನೇ ತಂದಿದ್ದ ಸೀರೆಯನ್ನು ಮತ್ತೊಮ್ಮೆ ನೋಡಲು ಒಳಗಿನ ಕೋಣೆಗೆ ಹೋದಳು. ಅದೇ ದಿನ ಸಾಯಂಕಾಲ 6 ಗಂಟೆಗೆ ವಾಸನ್ ಅವರ ಮನೆಗೆ ಬಂದು ಅತ್ತೆಯನ್ನು ಕೇಳಿದ. ಇನ್ನು ಮದುವೆ 3 ದಿನ ಉಳಿತು. ನೀವು ಸೂಟು ಹೊಲಿಸ್ಕೊಳ್ಳಕ್ಕೆ ದುಡ್ಡೇ ಕೊಡಲಿಲ್ಲ? ತುಂಬ ಅರ್ಜೆಂಟ್ ಅಂದ್ರು 2 ಟೈಲರುಗಳಿಗೆ ಕೊಟ್ಟರು 3 ದಿನದಲ್ಲಿ ಹೊಲಿತಾರಿಯೇ? ಒಳಗಿನಿಂದ ಒಂದು ಮಡಿಕೆ ನೋಟನ್ನು ತಂದು ಅವನ ಎದುರು ಹಾಕಿ ವಿಜಯಳ ತಾಯಿ ಹೇಳಿದರು. ದುಡ್ಡು ಹೊಂದಿರ್ಲಿಲ್ಲಪ್ಪ, ಇದ್ದದೆಲ್ಲ ಖರ್ಚಾಯಿತು. ಮತ್ತೆ ಯಾರನ್ನೋ ಹಿಡಿದು ಸಾಲಕ್ಕೆ ಹೇಳಿದ್ವು. ಇವತ್ತು ಹಣ ಕೈಗೆ ಬಂತು. ಅವನು ನೋಟುಗಳನ್ನು ಎಣಿಸಿ ಮಡಿಸಿ ಹಾಗೆಯೇ ನೆಲದ ಮೇಲೆ ಪುನಃ ಇಟ್ಟು ಕೇಳಿದ. 455? ನೀವು ಹೇಳಿದ್ದ 500 ಅಲ್ವೇ? ಹಣ ಸಾಲದಾಗಿದೆಯಪ್ಪ, ನೀನು ಹೇಗಾದರೂ ಅನುಸರಿಸ್ಕೊಳ್ಳಪ್ಪ. ಇನ್ನೂ 50 ಕಡಿಮೆ ದುಡ್ಡಿನ ಸೂಟನ್ನೇ ತಗೊಳ್ಳಪ್ಪ. ವಾಸನ್ ಅದಕ್ಕೆ ಹೇಗೆ ಒಪ್ಪಿಯಾನು? ನಮ್ಮ ತಂದೆ ತಾಯಿ ಸುಮ್ಮನಿರೋಲ್ಲ, ನಾನು ಮೊದಲು ಅವ್ರ ಕೈಗೆ ದುಡ್ಡು ಕೊಡಬೇಕು. 50 ರೂಪಾಯಿ ಕೊಟ್ಬಿಡಿ. ಮನೆಯ ಅಳಿಯ ಆಗೋನು ನೀನು ಹೀಗೆ ಹಠ ಮಾಡಿದ್ರೆ ಹೇಗೆ? ಅವರ ಧ್ವನಿಯಲ್ಲಿದ್ದ ಬೇಸರವನ್ನು ಅರಿತ ವಾಸನ್ ಕೆರಳಿದ. ಅಳಿಯ ಆಗೋನು ಅಂತ ನೀವು ಬರಬರುತ್ತಾ ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತಿರೋ ಹಾಗೆ ಕಾಣುತ್ತೆ. ನನ್ನ ಡಿಗ್ನಿಟಿಗೆ ತಕ್ಕ ಹಾಗೆ ನನಗೂ ಗೌರವ ಕೊಡಬೇಕು, ತಿಳಿತೋ? ನಾವೇನು ಬೇಕು ಅಂತ ನಿನಗೆ ಅವಮಾನ ಮಾಡ್ತಾ ಇಲ್ಲಪ್ಪ. 50 ರೂಪಾಯಿಗೆಲ್ಲ ನೀನು ಹೀಗೆ ಆಡಬಾರ್ದು. 50 ರೂಪಾಯಿಗೆಲ್ಲ ನಾನು ಹೀಗೆ ಆಡಬಾರ್ದು. ಬರೀ 450 ರೂಪಾಯಿಗೆ 2 ಸೂಟು ಅಂದರೆ ನನ್ನ ಡಿಗ್ನಿಟಿಗೆ ತಡೆಯುತ್ತೀಯೇ? ನಮ್ಮ ಮನೆತನ ಏನು, ನಾನು ಓದಿರೋದೇನು? BE ಇಂಜಿನಿಯರಿಂಗ್. ಅದಕ್ಕೆ ತಕ್ಕ ಹಾಗೆ ಇರಬೇಕು. ವಿಜಯಳ ತಾಯಿಯ ತಾಳ್ಮೆ ಮಿತಿಯನ್ನು ದಾಟಿತು. ವರನ ಕಡೆಯವರಿಗೆ ಕೊಡುವ ಮತ್ತು ಬಿಡುವ ವಿಷಯದಲ್ಲಿ ತಮ್ಮ ಶಕ್ತಿ ಮೀರಿ ಮುಂದೆ ಗಂಡು ಮಕ್ಕಳ ಭವಿಷ್ಯದ ಮೇಲೆ ಕಲ್ಲು ಬೀಳುವ ಮಟ್ಟಿಗೆ ಅವರು ಹೋಗಿದ್ದರು. ಆದರೂ ಬೀಗರ ಕೇಳಿಕೆಯು ಕೊಟ್ಟಷ್ಟು ಬೆಳೆಯುತ್ತಿತ್ತು. ಈಗ ಅಳಿಯನು ತನ್ನ ತಂದೆ ತಾಯಿಗಳ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಿದ್ದಾನೆ. ಅವನು ಮನೆಗೆ ಹೋದಾಗ ತಂದೆ ತಾಯಿ ಹೊಸದಾಗಿ ಏನಾದರೂ ಹೇಳಿಕೊಡುತ್ತಾರೆ. ಅವನು ಅದರಂತೆ ಇಲ್ಲಿ ಬಂದು ಕೇಳುತ್ತಾನೆ. ಈಗ 7-8 ದಿನದಿಂದ ಅವನ ಮಾತಿನಲ್ಲಿ ಮೊದಲು ಇಲ್ಲದಿದ್ದ ಅಳಿಯತನದ ಗತ್ತುಗಾರಿಕೆಯೂ ಬಿಗಿಯೂ ಕಾಣುತ್ತಿದೆ. ಅದು ತಾನೇ ಪ್ರೀತಿಸಿ ಮದುವೆಯಾಗುವವನು. ಪ್ರೇಮ ವಿವಾಹವೆಂದರೆ ಖರ್ಚೇ ಇಲ್ಲದ ಮದುವೆ ಎನ್ನುತ್ತಾರೆ. ಆದರೆ ಇದೆಂತಹ ಪ್ರೇಮ ವಿವಾಹ? ಅವರು ನಿಧಾನವಾಗಿ ಹೇಳಿದರು. ಅದೇನು BE ಗೀಯಿ ಅಂತ ಹೇಳ್ತೀಯಪ್ಪ. ನಮ್ಮ ಹುಡುಗಿನೂ MA ಮಾಡಿದಾಳೆ. ನಮ್ಮ ಯಜಮಾನರು ಆ ಹಿಂದಿನ ಕಾಲದಲ್ಲೇ BSc BE ಎರಡನ್ನೂ ಮಾಡಿದ್ರು. ನಮ್ಮ ಸೋದರ ಮಾವನ ಮಗ ಇಂಗ್ಲೆಂಡ್ನವನು BE ಮಾಡಿದಾನೆ. ವಾಸನ್ನ ತಲೆಗೆ ಮನೆಯವರು ತಿಕ್ಕಿದ್ದ ಎಣ್ಣೆ ಕಾವೇರಿಸಿತ್ತು. ಅದರ ಜೊತೆಗೆ ಅತ್ತೆಯಿಂದಲೇ ಈ ಮಾತು. ಉಚಾಯಿಸಿ ಹೇಳಿಬಿಟ್ಟ. ನೀವು ಹೀಗೆಲ್ಲ ನನಗೆ ಗೌರವ ಕೊಡದೆ ಇದ್ರೆ ನಿಮ್ಮ ಮಗಳೇ ಬೇಡ. ನಾಳೆ ಇಷ್ಟು ಹೊತ್ತಿನ ಒಳಗೆ ಬೇಕಾದರೆ ನಿಮ್ಮ ಮಗಳನ್ನ ಮೀರಿಸುವ ಹುಡುಗಿಯ ಜೊತೆ ಬೇರೆ ಮದುವೆ ಮಾಡಿಕೊಂಡೇನು, ತಿಳಿದಿರಲಿ. ಅಷ್ಟರಲ್ಲಿ ವಿಜಯಳು ಮೇಲಿನಿಂದ ಕೆಳಗೆ ಇಳಿದು ಬಂದಿದ್ದಳು. ಅವಳು ಗಂಡನ ಹತ್ತಿರ ನಿಂತು ಕೇಳಿದಳು. ಇದ್ಯಾಕೆ ಹೀಗೆ ಸಿಟ್ಟು ಮಾಡ್ಕೊಂಡಿದ್ದೀರಾ? ಸಮಾಧಾನ ತಂದುಕೋಬಾರ್ದೇ? ನೀನು ನನಗೆ ಸಮಾಧಾನ ಹೇಳಬೇಡ. ಅದನ್ನ ನಿಮ್ಮ ಅಮ್ಮನಿಗೆ ಹೇಳು. ದೊಡ್ಡ ವಂಶದವರಾಗಿದ್ದರೆ ಅವರು ನನಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ತಿಳಿತಿದ್ರು. ತಾಯಿಯನ್ನು ಬೈದದ್ದರಿಂದ ಮಗಳಿಗೂ ರೇಗಿತು. ಗಂಡನು ಹೀಗೆ 8 ದಿನದಿಂದಲೂ ಆಡುತ್ತಿದ್ದುದು, ಪರಿಣಾಮವಾಗಿ ತಾಯಿ ಕಷ್ಟಪಡುತ್ತಿದ್ದುದು, ಇದಕ್ಕೆಲ್ಲ ತಾನೇ ಕಾರಣಲಾಗಿದ್ದುದು. ಈ ಎಲ್ಲ ಅವಾಂತರದ ಪ್ರಜ್ಞೆಯಿಂದ ಅವಳ ಸಹನೆಯೂ ಕೆರಳಿತು. ಅವಳು ಅವನಿಗೆ ಒಂದು ಬಾಣ ಬಿಟ್ಟಳು. ನಮ್ಮ ಅಮ್ಮನನ್ನ ನೀವು ಹೀಗೆ ಹೀಯಾಳಿಸಿದರೆ ಎಚ್ಚರಿಕೆ. ನಿಮ್ಮ ಅಮ್ಮನಿಗೆ ಹೋಲಿಸಿದರೆ ನಮ್ಮಮ್ಮ ದೇವತೆ ಇದ್ದ ಹಾಗೆ. ದೇವತೆ ಇದ್ದ ಹಾಗೆ BE ಹುಡುಗ ಹೇಗೂ ಸಿಕ್ಕಿದಾನೆ ಅಂತ ಒಳಗಿಂದೊಳಗೆ ಮೆಲ್ಲಗೆ ರಿಜಿಸ್ಟರ್ ಮದುವೆ ಮಾಡಿಸ್ಬಿಟ್ರೇನೋ. ನಮ್ಮ ಅಮ್ಮನೇನು ಅಂಥ ಕೆಲಸ ಮಾಡಲಿಲ್ಲ ಎಂದದ್ದು ಮಾತ್ರವಲ್ಲ, ಇಂಗ್ಲಿಷ್ನಲ್ಲಿ ತನಗೆ ಗೊತ್ತಿದ್ದ ಬೈಗುಳದಲ್ಲಿ ಬಹುಭಾಗವನ್ನು ಪ್ರಯೋಗಿಸಿಯೂ ಬಿಟ್ಟ. ಕೊನೆಗೆ ವಿಜಯಳ ಕಡೆಗೆ ತಿರುಗಿ, ನನ್ನನ್ನ ಬಲೆಗೆ ಸೇರಿಸಿಕೊಳ್ಳೋದಕ್ಕೆ ನೀನು ಸೇರಿದ್ದೆ ಎಂದು ಆರೋಪಿಸಿದ. ಅವಳಿಗೆ ಇನ್ನಷ್ಟು ರೇಗಿತು. ನಾನು ನಿಮ್ಮನ್ನ ಬಲೆಗೆ ಸೇರಿಸಿದ್ನು? ಹಾಗಾದರೆ ನಿಮಗೆ ಬಿಡುಗಡೆ ಮಾಡಿಸ್ತೀನಿ. ನಾಳೆಯೇ ಕೋರ್ಟ್ಗೆ ಅರ್ಜಿ ಹಾಕಿ ಡೈವರ್ಸ್ ಕೇಳ್ತೀನಿ. ಹಾಗೆ ಮಾಡು, ಥ್ಯಾಂಕ್ ಯು ಎಂದು ಹೇಳಿ ಅವನು ನೋಟುಗಳನ್ನು ಕಾಲಿನಿಂದ ತಳ್ಳಿ ಖಟಖಟನೆ ಬೂಟುಗಳ ಹೆಜ್ಜೆಯ ನೀಡುತ್ತಾ ಹೊರಟು ಹೋದ. ವಿಜಯ ಮಹಡಿಯ ಮೆಟ್ಟಿಲುಗಳನ್ನು ಹತ್ತಿ ತನ್ನ ಕೋಣೆಗೆ ಹೋಗಿ ಬಾಗಿಲುಗಳನ್ನು ಧಡಾರನೆ ಮುಚ್ಚಿಕೊಂಡಳು.
ಕೆಳಗಿನ ಕೋಣೆಯಲ್ಲೇ ಕುಳಿತು ಜಗದಾಂಬೆಯೊಡನೆ ಅರಿಶಿಣದ ಪೊಟ್ಟಣಗಳನ್ನು ಕಟ್ಟುತ್ತಿದ್ದ ವಿನತೆ ಮೊದಲಿನಿಂದ ಕೊನೆಯ ತನಕ ಹೊರಗೆ ನಡೆದ ಮಾತುಗಳನ್ನು ಕೇಳಿಕೊಂಡಿದ್ದಳು. ವಾಸ್ತವ ದೃಷ್ಟಿಯಿಂದ ನಿರ್ವಿಕಾರಳಾಗಿ ಪ್ರತಿಯೊಬ್ಬರ ಮನಸ್ಸಿನ ವ್ಯಾಪಾರವನ್ನು ಅಳೆಯುತ್ತಿದ್ದಳು ಅವಳೊಬ್ಬಳೆ. ವಾಸನ್ ಆಡುತ್ತಿದ್ದ ಮಾತುಗಳೆಲ್ಲವೂ ಅವನ ಸ್ವಂತ ಆಲೋಚನೆಯಿಂದ ಹುಟ್ಟಿದವುಗಳಲ್ಲ. ಹಾಗೆ ನೋಡಿದರೆ ಸ್ವತಃ ಎಂದು ಪೂರ್ಣವಾಗಿ ಹೇಳಬಹುದಾದ ಅಭಿಪ್ರಾಯವೇ ಆತನಿಗಿದ್ದಂತಿಲ್ಲ. ಅವನು ಮದುವೆಯ ವರ. ಮನೆಯಲ್ಲಿ ಎಲ್ಲರೂ ಅವನ ಎದುರಿಗೆ ಅವನು ಉಬ್ಬಿಕೊಳ್ಳುವಂತೆ ಮಾತನಾಡುತ್ತಾರೆ. ಅದರಿಂದ ಉತ್ತೇಜಿತನಾಗಿ ಇಲ್ಲಿ ಬಂದು ಅವೇ ಮಾತುಗಳನ್ನು ಒಪ್ಪಿಸುತ್ತಾನೆ ಎಂದು ಅವಳು ಯೋಚಿಸಿದಳು. ಅಕ್ಕನನ್ನು ಸಮಾಧಾನಪಡಿಸುವುದಕ್ಕೆಂದು ಮೇಲೆ ಹೋಗಿ ಬಾಗಿಲು ತಳ್ಳಿದಳು. ಒಳಗಿನಿಂದ ಬಾಗಿಲಿನ ಅಗುಳಿ ಹಾಕಿತ್ತು. ವಿನತೆ ಜೋರಾಗಿ ಬಾಗಿಲು ತಟ್ಟಿದಳು. ತೆರೆಯಲಿಲ್ಲ. ಒಳಗಿನ ಅಗುಳಿ ಅಷ್ಟು ಭದ್ರವಾಗಿಲ್ಲವೆಂಬುದು ಅವಳಿಗೆ ಗೊತ್ತಿತ್ತು. ಬಲವಾಗಿ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ 2 ಸಲ ಬಾಗಿಲು ಒದೆದಳು. ತೆರೆದುಕೊಂಡಿತು. ಒಳಗೆ ಮಂಚದ ಮೇಲೆ ವಿಜಯ ಬೋರಲಾಗಿ ಬಿದ್ದಿದ್ದಳು. ಕುತ್ತಿಗೆಯನ್ನು ಒಂದು ಚೌಕದಿಂದ ಬಿಗಿದುಕೊಂಡಿದ್ದಳು. ಮೈಕೆ ಎಲ್ಲ ಬೆವೆತು ಒದ್ದೆಯಾಗಿತ್ತು. ಪ್ರಾಣ ಕಳೆದುಕೊಳ್ಳಬೇಕೆಂದು ಕುತ್ತಿಗೆ ಬಿಗಿದುಕೊಂಡಿರಬಹುದು. ಉಸಿರು ಕಟ್ಟಿ ಹೋಗಿ ತಾಳಿಕೊಳ್ಳುವುದು ಕಷ್ಟವಾದ ಮೇಲೆ ತಾನೇ ಅದನ್ನು ಸಡಿಲು ಮಾಡಿಕೊಂಡಿರಬಹುದು. ತಂಗಿಯನ್ನು ಕಂಡು ಅಕ್ಕ ಅಳುವುದಕ್ಕೆ ಆರಂಭಿಸಿದಳು. ಮದುವೆ ಏನು ನಿಂತು ಹೋಗಲಿಲ್ಲ. ಕೊಡುವುದರಲ್ಲಿ ತೆಗೆದುಕೊಳ್ಳುವುದರಲ್ಲಿ 2 ಕಡೆಯವರಿಗೂ ಪರದಾಟವಾಗುತ್ತಲೇ ಇತ್ತು. ವರನ ಸೂಟಿಗೆ ಪೂರ್ತಿ 500 ರೂಪಾಯಿ ಕೊಟ್ಟೂ ಆಯಿತು. ಓಲಗ ಊದಿಸಿ ಬ್ಯಾಂಡು ಬಾರಿಸಿ ಶಿವರಂಪೇಟೆಯ ದೊಡ್ಡ ಛತ್ರದಲ್ಲಿ ಊರು ಮತ್ತು ಪರ ಊರುಗಳಿಂದ ಆಮಂತ್ರಿತರಾಗಿದ್ದ ಅವರ ಪಂಗಡದ ಜನರೆದುರಿಗೆ 2 ದಂಪತಿಗಳಾದರು. ಮದುವೆಯಾದ 4ನೆಯ ದಿನ ವಿಜಯ ತನ್ನ ಹಿಂದಿನ ತಿಂಗಳ ಸಂಬಳ ತೆಗೆದುಕೊಂಡಳು. ನವದಂಪತಿಗಳು ವಿಹಾರಕ್ಕೆಂದು 1 ವಾರ ಮದ್ರಾಸಿಗೆ ಹೋಗಿ ಬಂದರು. ಆನಂದ ತೀರ್ಥಹಳ್ಳಿಗೆ ಬಂದಿದ್ದ. ಸಿಕ್ಕಿದ ಗುಡ್ಡ ಬೆಟ್ಟ ಕಾಡು ಮೇಡುಗಳಲ್ಲಿ ಅಲೆದಲೆದು ಮನಸ್ಸು ಬಂದಲ್ಲಿ ತಿರುಗುತ್ತಾ ಅವನು ಸುಮಾರು 1 ತಿಂಗಳಿಗೆ ತೀರ್ಥಹಳ್ಳಿ ಮುಟ್ಟಿದ್ದ. ಓಡಾಟದಲ್ಲಿ ನಿಶ್ಚಿತವಾದ ಗುರಿ ಇರಲಿಲ್ಲ. ನಿಶ್ಚಿತವಾದ ದಿಕ್ಕಿನಲ್ಲಿ ಪ್ರಯಾಣ ಮಾಡಿರಲೂ ಇಲ್ಲ. 1 ಸಲ 1 ಜಾಗದಿಂದ ಹೊರಟು 8 ದಿನವಾದ ನಂತರ ಅಲ್ಲಿಗೇ ಬಂದಿದ್ದ. ಸಿಕ್ಕಿದ ಕಾಡಿನಲ್ಲಿ ಅಲೆಯುವುದು, ಪ್ರಕೃತಿಯ ಅನಂತ ರೂಪ ವಿಲಾಸಗಳಲ್ಲಿ ಮಗ್ನನಾಗಿ ಮನಸ್ಸು ಬಂದರೆ ಯಾವುದಾದರೂ ಮರದ ಕೆಳಗೆ ಮಲಗಿಬಿಡುವುದು. ಮಲೆನಾಡಿನ ಯಾವ ಹಳ್ಳಿಯವರಾದರೂ ಅವನನ್ನು ಕಂಡರೆ ಕರೆದು ಆದರಿಸುವರು. ಊಟ ತಿಂಡಿಗಳು ಸಿಕ್ಕಲೇಬೇಕೆಂದು ಅವನು ನಿರೀಕ್ಷಿಸುತ್ತಿರಲೂ ಇಲ್ಲ. ತೀರ್ಥಹಳ್ಳಿಗೆ ಬಂದ ಮೇಲೆ ಶಿವಮೊಗ್ಗಿಯ ಮೂಲಕ ಮೈಸೂರಿಗೆ ಹೋಗಬೇಕೆಂದು ಯೋಚನೆಯಾಯಿತು. ಈಗ ಮನಸ್ಸು ಮೊದಲಿಗಿಂತ ಹಗುರವಾಗಿತ್ತು. ಪ್ರಪಂಚದಲ್ಲಿ ತಾನು ಪ್ರೀತಿಸಬಹುದಾದ ಅನೇಕ ವಸ್ತುಗಳಿವೆ. ಅವು ಗಿಡ ಮರ ನದಿ ಬೆಟ್ಟಗಳ ರೂಪದಲ್ಲಿದ್ದರೂ ಸಚೇತನವಾದವುಗಳು ಎಂದು ಯೋಚಿಸುತ್ತಿದ್ದ. ಈ 4-5 ವಾರಗಳಲ್ಲಿ ಅವನು ಪುಸ್ತಕವೆಂಬುದನ್ನೇ ಕಂಡಿರಲಿಲ್ಲ. ಏನಾದರೂ ಓದಬೇಕೆಂದು ಮನಸ್ಸು ಬಯಸುತ್ತಿತ್ತು. ಈಗ 2 ದಿನದಿಂದಲೂ ತಾಯಿಯ ನೆನಪು ಬಹಳವಾಗಿ ಬಾಧಿಸುತ್ತಿತ್ತು. ಮನಸ್ಸಿನ ಯಾವುದೋ ಆವೇಗದಲ್ಲಿ ಇಷ್ಟು ದಿನ ತಾಯಿಯನ್ನು ಬಿಟ್ಟು ಹೀಗೆ ತಿರುಗಿದುದು ತಪ್ಪು ಎಂದು ಚಿಂತಿಸಿದ. ತೀರ್ಥಹಳ್ಳಿಯನ್ನು ಮುಟ್ಟಿದಾಗ ಸಂಜೆ. ರಾತ್ರಿ ಒಂದು ಅಂಗಡಿಯ ಜಗುಲಿಯ ಮೇಲೆ ಮಲಗಿದ್ದು ಮರುದಿನ ಮೊದಲನೆಯ ಬಸ್ಸಿಗೆ ಹೊರಟ. ರಸ್ತೆಯ 2 ಕಡೆಗಳಲ್ಲೂ ಹುಚ್ಚು ಹುಚ್ಚಾಗಿ ಹಬ್ಬಿದ ಹಸುರಿನ ದುಂದುಗಾರಿಕೆಯನ್ನು ನೋಡುತ್ತಾ ಕುಳಿತಿದ್ದ. 2 ಗಂಟೆ ಕಳೆದ ಮೇಲೆ ಸುತ್ತಲಿನ ಕಾಡು ಮರೆಯಾಗಿ ಬಯಲು ಆರಂಭವಾಯಿತು. ಪಕ್ಕದಲ್ಲಿ ಕುಳಿತಿದ್ದವರು ಶಿವಮೊಗ್ಗಿಗೆ ಇನ್ನು 7-8 ಮೈಲಿ ಇದೆ ಎಂದು ಹೇಳಿದರು. ಶಿವಮೊಗ್ಗೆಯ ಬಸ್ ನಿಲ್ದಾಣದಲ್ಲಿ ಇಳಿದಾಗ 11 ಗಂಟೆ. 12ವರೆಗೆ ಮೈಸೂರಿಗೆ ಹೊರಡುವ ಒಂದು ಎಕ್ಸ್‌ಪ್ರೆಸ್ ಮೋಟಾರು ಇತ್ತು. ಅಷ್ಟರಲ್ಲಿ ಊಟ ಮಾಡಿ ಬರಬೇಕೆಂದು ಬಸ್ ನಿಲ್ದಾಣದ ಎದುರಿನ ಒಂದು ಹೋಟೆಲಿಗೆ ಹೋಗುತ್ತಿದ್ದ. ಹಿಂದಿನಿಂದ ಯಾರೋ ಸಚ್ಚಿದಾನಂದ್ ಎಂದು ಕರೆದಂತಾಯಿತು. ಹಿಂತಿರುಗಿ ನೋಡುತ್ತಾನೆ. ವಸಂತ ಸೈಕಲಿನಿಂದ ಇವನ ಹತ್ತಿರವೇ ಇಳಿಯುತ್ತಿದ್ದ. ಅವನನ್ನು ನೋಡಿದ ವಸಂತ ಒಂದೇ ಉಸಿರಿಗೆ ಮಾತನಾಡಿದ. ಇದೇನು ಇಲ್ಲಿಗೆ? ಎಲ್ಲಿಂದ ಬರ್ತಿದ್ದೀರಿ? ಏನು ಕಾಯಿಲೆ ಮಲಗಿದ್ರಾ? ಯಾಕೆ ಹೀಗಾಗಿದ್ದೀರಿ? ಬಟ್ಟೆಗಳೆಲ್ಲ ಮಾಸಿವೆ. ಕೈಯಿನ ದೊಣ್ಣೆ ಏನು? ನಿಮ್ಮ ಮುಖದ ಬಣ್ಣವನ್ನೇ ಗುರುತಿಸೋಕ್ಕಾಗೋಲ್ಲ. ಬಿಸಿಲಿನಲ್ಲಿ ಬಹಳ ತಿರುಗಿದ್ರಿ ಅಂತ ಕಾಣುತ್ತೆ. ಇದೇನು ಹೋಟೆಲ್ಗೆ ಹೋಗ್ತಾ ಇದ್ದೀರಿ? ವಸಂತನ ಊರು ಶಿವಮೊಗ್ಗ ಅನ್ನೋದು ನೆನಪಲ್ಲಿರ್ಲ್ವೇ? ವಸಂತ ಈ ದಿನ ಬಹಳ ಉತ್ತೇಜಿತನಾಗಿದ್ದಂತೆ ತೋರುತ್ತಿತ್ತು. ಉತ್ತರ ಹೇಳಲು ಆನಂದನಿಗೆ ಅವಕಾಶವನ್ನೇ ಕೊಡದೆ ಬಹಳ ಮಾತನಾಡಿದ. ಬಲವಂತ ಮಾಡಿ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅವರಿಬ್ಬರೂ ಮನೆಗೆ ಹೋದಾಗ ವಸಂತನ ತಂದೆ ಕೋರ್ಟಿಗೆ ಹೋಗಿದ್ದರು. ಆನಂದನ ಸ್ನಾನ ಮುಗಿದ ಮೇಲೆ ವಸಂತನ ತಾಯಿ ಇಬ್ಬರಿಗೂ ಊಟಕ್ಕೆ ಬಡಿಸಿದರು. ಆಕೆ ಆನಂದನಿಗೆ ಒಳ್ಳೆಯ ಹೆಂಗಸಿನಂತೆ ಕಂಡರು.
ಊಟಕ್ಕೆ ಬಡಿಸುವುದರಲ್ಲಿ, ಮಾತುಕತೆಯಲ್ಲಿ, ಅವರ ಒಡವೆ ವಸ್ತ್ರ ಯಾವುದರಲ್ಲೂ ತಮ್ಮ ಭಾಗ್ಯವಂತಿಕೆಯನ್ನು ಮೆರೆಸಬೇಕೆಂಬ ಮನೋಭಾವ ಅವರಿಗಿದ್ದಂತೆ ತೋರಲಿಲ್ಲ. ಮಗ ತನ್ನ ಸ್ನೇಹಿತನ ಪರಿಚಯ ಮಾಡಿಕೊಟ್ಟಾಗ ವಾತ್ಸಲ್ಯಪೂರಿತ ನಗೆಯಿಂದ ಅವನನ್ನು ಆದರಿಸಿ ಮಾತನಾಡಿಸಿದರು. ಊಟ ಮಾಡಿಸುವಾಗಲೂ ಬಹಳವಾಗಿ ಮಾತನಾಡಿಸುತ್ತಿದ್ದರು. ಹಿಂದಿನವರು ಕಟ್ಟಿಸಿದ ಮಹಡಿಯ ಮನೆ, ಕೋಣೆಗಳು, 2 ದೊಡ್ಡ ತೊಟ್ಟಿಗಳು, ಪ್ರತ್ಯೇಕ ದೇವರ ಮನೆ, ಸ್ನಾನದ ಮನೆ, ಒಂದು ದಿಕ್ಕಿನಿಂದ ಕೂಗಿದರೆ ಮತ್ತೊಂದು ದಿಕ್ಕಿಗೆ ಕೇಳದಷ್ಟು ದೊಡ್ಡ ಮನೆ. ಇದು ಇರುವುದು ದೊಡ್ಡ ಬ್ರಾಹ್ಮಣರ ಕೇರಿಯ ಮಧ್ಯದಲ್ಲಿ. ಮನೆಯ ಎಲ್ಲ ಕಡೆಗಳಲ್ಲೂ ಪೂರ್ವಕಾಲದ ಕುರ್ಚಿ ಮೊದಲಾದ ಆಸನಗಳು. ಗೋಡೆಗಳ ಮೇಲೆ ರಾಘವೇಂದ್ರ ಸ್ವಾಮಿಗಳಿಂದ ಹಿಡಿದು ವಿವೇಕಾನಂದರವರೆಗೆ ಎಲ್ಲ ಸಾಧು, ಸನ್ಯಾಸಿ, ದೇವರುಗಳ ದೊಡ್ಡ ದೊಡ್ಡ ಪಟಗಳು. ಮೈಸೂರಿಗೆ ಹೋಗೋ ರಾತ್ರಿ ರೈಲು ಎಷ್ಟು ಹೊತ್ತಿಗಿದೆ? ಊಟವಾದ ಮೇಲೆ ಆನಂದ ವಸಂತನನ್ನು ಕೇಳಿದ. ರಾತ್ರಿ ರೈಲು ಬೇಡಿ, ಮೈಸೂರಿಗೆ ಬರ್ತೀನಿ. ಇಲ್ಲಿಗೆ ನಾನು ತಂದಿದ್ದ ಪುಸ್ತಕಗಳೆಲ್ಲ ಮುಗಿದಿವೆ. ಈಗ 2 ದಿನದಿಂದ ನನಗೆ ಹೊತ್ತು ಕಳೆಯೋದೇ ಕಷ್ಟ ಆಗಿತ್ತು. ಈಗ ನೀವು ಸಿಕ್ಕಿದ್ರಿ. ಉಳಿದ ರಜಾ ನಾನು ಮೈಸೂರಿನಲ್ಲೇ ಕಳಿತೀನಿ. ಇಬ್ರು ನಾಳೆ 12:15 ಗಂಟೆ ಬಸ್ಸಿಗೆ ಹೋಗೋಣ ಎಂದು ಆನಂದನು ಸ್ನಾನ ಮಾಡಿ ಬಿಟ್ಟಿದ್ದ ಕೊಳೆ ಬಟ್ಟೆಗಳನ್ನು ಒಗೆಯುವಂತೆ ಮನೆಯ ಹೆಣ್ಣಾಳಿಗೆ ಹೇಳಿ ವಸಂತ ಅವನನ್ನು ಮಹಡಿಯ ಮೇಲಿದ್ದ ತನ್ನ ಕೋಣೆಗೆ ಕರೆದೊಯ್ದ. ವಸಂತನ ಕೋಣೆ ಹಾಸ್ಟೆಲ್ನಲ್ಲಿದ್ದ ಅವನ ಕೋಣೆಯಂತೆಯೇ ಇತ್ತು. ದೇವದೇವತೆಗಳ ಪಟಗಳಿಲ್ಲ, ಸಿನಿಮಾ ತಾರೆಯರ ಕ್ಯಾಲೆಂಡರೂ ಇಲ್ಲ. ತಾರೀಕು ತೋರಿಸಲು ಅಗತ್ಯವಿದ್ದ ಒಂದು ಕ್ಯಾಲೆಂಡರ್ ಮಾತ್ರ ಗೋಡೆಯ ಮೇಲೆ ತೂಗು ಹಾಕಿತ್ತು. ಒಂದು ಮಂಚ, ಒಂದು ವಿರಾಮ ಕುರ್ಚಿ, ಬರೆಯುವ ಒಂದು ಮೇಜು, ಕುರ್ಚಿ, ಮೇಜು ಮಂಚಗಳ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿರುವ ಪುಸ್ತಕಗಳು, ಮೇಜಿನ ಮೇಲೆ ಪೆನ್ನು, ಕಾಗದದ ಹಾಳೆಗಳು. ಮನೆಯ ಇತರ ಭಾಗಗಳಲ್ಲಿದ್ದ ಓರಣ ಅಚ್ಚುಕಟ್ಟುತನ ಅವನ ಕೋಣೆಯಲ್ಲಿರಲಿಲ್ಲ. ವಸಂತ ಮಂಚದ ಮೇಲೆ ಒಂದು ದಿಂಬು ಹಾಕಿ, ನೀವಿಲ್ಲಿ ಹಾಗೆಯೇ ಒರಗಿಕೊಂಡು ವಿಶ್ರಮಿಸಿ, ಅಂದ್ರೆ ನಿದ್ದೆ ಮಾಡಬೇಡಿ, ನಾನು ಈಸಿ ಚೇರಿನ ಮೇಲೆ ಕೂತ್ಕೋತೀನಿ. ನೀವು ಹೇಳಿದ್ರಲ್ಲ. ಇಷ್ಟು ದೂರ ಹೇಗೆ ತಿರುಗಿದ್ರಿ? ನೀವು ಕವಿಗಳು, ನಿಸರ್ಗದಲ್ಲಿ ಪ್ರಪಂಚವನ್ನೇ ಮರೆಯುವ ಭಾವುಕರು ಅಂತ ನನಗೆ ಗೊತ್ತಿದೆ. ಆದರೆ ಹೀಗೆ 1 ತಿಂಗಳಿಗೂ ಮಿಕ್ಕು ಪರಿವ್ರಾಜಕರಂತೆ ತಿರುಗಬೇಕಾದ್ರೆ ಏನಾದರೂ ಪ್ರಬಲ ಕಾರಣ ಇರಬೇಕು ಎಂದ. ಎಲ್ಲದಕ್ಕೂ ಕಾರಣ ಇರಲೇಬೇಕು ಅಂತ ಏನು ನಿಯಮ ಇಲ್ಲ. ವಿನಾಕಾರಣದ ಸಂಗತಿಗಳೆಲ್ಲ ನಿಮ್ಮ ಕಾವ್ಯದಲ್ಲಿ ಸಾಧ್ಯ. ಈಗ ನೀವು ವಸಂತನ ಕೈಲಿ ಮಾತಾಡ್ತಿದ್ದೀರಿ ಆನಂದ್, ಆದರೆ ನನಗೆ ಹೇಳುವಂತಹ ವಿಷಯವಾದರೆ ಮಾತ್ರ ಹೇಳಿ. ತನ್ನ ನಿರಾಶೆಯ ನೋವನ್ನು ಆನಂದ ಇದುವರೆಗೆ ಯಾರಿಗೂ ಹೇಳಿರಲಿಲ್ಲ. ನಿಸರ್ಗದೊಡನೆ ಮಾತ್ರ ಅವನು ಆ ಬಗೆಗೆ ಬಹಳ ಮಾತನಾಡಿದ್ದ. ಎಂದರೆ ತನ್ನೊಳಗೆ ತಾನೇ ಮಾತನಾಡಿಕೊಳ್ಳಲು ನಿಸರ್ಗವು ಮಧ್ಯವರ್ತಿಯಾಗಿತ್ತು. ಈಗಲಾದರೋ ವಸಂತ ಅವನಿಗೆ ಒಂದು ದೃಷ್ಟಿಯಲ್ಲಿ ಗುರು, ಬೌದ್ಧಿಕ ಮಿತ್ರ ಸಿಕ್ಕಿದ್ದಾನೆ. ಯಾರ ಮುಂದೂ ತನ್ನ ನೋವನ್ನು ತೋಡಿಕೊಳ್ಳದೆ ಇರುವುದು ಹೇಗೆ ಸಾಧ್ಯ? ಯಾರಿಗೆ ಸಾಧ್ಯ? ಆನಂದನಂತಹ ಸಂವೇದನಾ ಜೀವಿಗಂತೂ ಸಾಧ್ಯ ಇಲ್ಲ. ತನ್ನ ಮತ್ತು ವಿನತೆಯ ಪರಿಚಯದಿಂದ ಪ್ರಾರಂಭವಾಗಿ ತಾನು ಮೈಸೂರು ಬಿಟ್ಟು ಶಿವಮೊಗ್ಗೆ ಸೇರುವವರೆಗೂ ನಡೆದುದನ್ನು ವಿವರಿಸಿದ. ಅವನು ಹೇಳುವುದನ್ನು ಕುತೂಹಲ, ಅನುಕಂಪಗಳಿಂದ ವಸಂತ ಕೇಳುತ್ತಿದ್ದ. ಮಧ್ಯೆ ಮಧ್ಯೆ 1-2 ಪ್ರಶ್ನೆಗಳನ್ನು ಹಾಕಿ ತನಗೆ ಸರಿಯಾಗಿ ತಿಳಿಯದ ಸಂಗತಿಗಳನ್ನು ತಿಳಿದುಕೊಳ್ಳುತ್ತಿದ್ದ. ಅಷ್ಟರಲ್ಲಿ ವಸಂತನ ತಾಯಿ ಇಬ್ಬರಿಗೂ ಪಾನಕ ತಂದುಕೊಟ್ಟರು. ಇಬ್ಬರೂ ಕುಡಿದು ಅವನ ತಾಯಿ ಲೋಟಗಳನ್ನು ತೆಗೆದುಕೊಂಡು ಹೋದ ಮೇಲೆ ವಸಂತ ಗಾಢವಾಗಿ ಯೋಚಿಸುತ್ತಿದ್ದ. ಅವನು ಏನು ಹೇಳುವನೆಂಬುದನ್ನು ಕೇಳಲು ಆನಂದ ಅವನ ಮುಖವನ್ನೇ ನೋಡುತ್ತಿದ್ದ. ವಸಂತ ಪ್ರತಿಯೊಂದು ಶಬ್ದವನ್ನು ಎಚ್ಚರಿಕೆಯಿಂದ ಉಪಯೋಗಿಸುವಂತೆ ಎಲ್ಲ ಪದಗಳನ್ನು ಒತ್ತಿ ಒತ್ತಿ ಉಚ್ಚರಿಸುತ್ತಾ ಹೇಳಿದ. ಅವರ ನಿಮ್ಮ ಪರಿಚಯವಾಗಿ 1.5 ವರ್ಷವಾಯಿತು ಅಂತೀರಿ. ನಿಮ್ಮ ಸಾಹಿತ್ಯಾಭ್ಯಾಸದಲ್ಲಿ ಅವರು ಸಹಭಾಗಿನಿಯಾಗ್ತಾರೆ ಅನ್ನೋದೇ ನಿಮ್ಮ ಪರಸ್ಪರ ವಿಶ್ವಾಸದ ಪ್ರಾರಂಭ. ಮುಂದೆಯೂ ಅವರ ಸಂಗಡ ಇದೇ ರೀತಿ ಓದನ್ನು ಮುಂದುವರಿಸಬೇಕು ಅಂತ ನೀವು ಕನಸು ಕಟ್ಟಿದ್ದೀರಿ. ಕನಸು ಕಾಣುವುದೇನೂ ತಪ್ಪಲ್ಲ. ಮನಃಶಾಸ್ತ್ರದ ಪ್ರಕಾರ ಆಗೊಮ್ಮೆ ಈಗೊಮ್ಮೆ ಹಗಲುಗನಸು ಕಾಣುವುದು ಮನಸ್ಸಿನ ಸಾಮಾನ್ಯ ಸ್ವಭಾವ. ಆದರೆ ನಿಮ್ಮ ಸಾಹಿತ್ಯಾಭ್ಯಾಸಕ್ಕೆ ಅವರೊಬ್ಬರೇ ಸಹಭಾಗಿನಿಯಾಗಬಲ್ಲರೋ? ಅದೇ ಅಭಿರುಚಿಯುಳ್ಳ, ಅವರಷ್ಟೇ ಓದಿರುವ ಮತ್ತೆ ಯಾರೂ ಈ ಪ್ರಪಂಚದಲ್ಲಿ ಇಲ್ಲ ಅಂತೀರಾ? ಆನಂದನಿಗೆ ತಕ್ಷಣ ರಮೆಯ ನೆನಪಾಯಿತು. ರಮೆಯೂ ತನ್ನ ಸಹಪಾಠಿ. ಸಾಹಿತ್ಯದಲ್ಲಿ ಅಭಿರುಚಿಯಿದೆ, ವಿನತೆಗಿಂತ ಬುದ್ಧಿಶಾಲಿ. ಆದರೆ ಸ್ವತಃ ಏನನ್ನೂ ಬರೆಯುವುದಿಲ್ಲ. ಆದರೇನು, ಬುದ್ಧಿಯಲ್ಲಿ ಸ್ವಭಾವದಲ್ಲಿ ಕಡಿಮೆಯಲ್ಲ. ರೂಪದಲ್ಲಿ ರಮೆಯ ಎದುರು ವಿನತೆಯನ್ನು ಹೋಲಿಸುವುದು ಸರಿಯಲ್ಲ. ವಿನತೆ ಕುರೂಪಿಯಲ್ಲ. ಆದರೆ ರಮೆಯದು ಉಜ್ವಲ ರೂಪ, 100 ಜನರ ನಡುವೆ ಥಟ್ಟನೆ ಗುರುತಿಸಬಹುದಾದ ಅಸಾಮಾನ್ಯ ರೂಪ.
ಆದರೂ ವಿಶ್ಲೇಷಣೆಯಿಂದ ತೂಗಿ ನೋಡುವ ವಸ್ತುವಲ್ಲ ಪ್ರೇಮ ಅನ್ನುವುದು. ಅವನು ಹೇಳಿದ, ಬೇರೆ ಯಾರೂ ಇಲ್ಲ ಅಂತ ಹೇಳಲಾರೆ. ಪ್ರೇಮದ ಸ್ವಭಾವವೇ ಬೇರೆ. ಪ್ರತಿಯೊಂದು ಗುಣವನ್ನೂ ಅಂತಃಶಃ ತೆಗೆದುಕೊಂಡರೆ ವಿನತೆಯನ್ನು ಮೀರಿಸುವ ಕನ್ಯೆಯರು ಅನೇಕರು ಸಿಕ್ಕಬಹುದು. ಆದರೆ ಮನಸ್ಸು ಒಬ್ಬರಲ್ಲಿ ಲೀನವಾಗಿರುವಾಗ ಅದು ಬೇರೆಯವರನ್ನು ಪರೀಕ್ಷಿಸುವುದಕ್ಕೆ ಸಹ ಹೋಗೋದಿಲ್ಲ. ಆನಂದ್, ಈ ವಿಷಯ ನಮಗೆ ಹೊಸತಲ್ಲ. ನಾವಿಬ್ಬರೂ ಹಿಂದೆ ಇದನ್ನೇ ಚರ್ಚಿಸಿದ್ದೀವಿ. ಇದರಲ್ಲಿ ನಮ್ಮಿಬ್ಬರಿಗೂ ಒಮ್ಮತ ಬರೋಲ್ಲ. ಆದರೂ ನಾನು ಹೇಳ್ತೀನಿ, ಅವರು ನಿಮ್ಮನ್ನ ಪ್ರೀತಿಸ್ತಾರೆ ಅಂತೀರಿ. ಆದರೆ ಧೈರ್ಯವಾಗಿ ಬಂದು ನಿಮ್ಮ ಕೈ ಹಿಡಿಯೋಕೆ ಅವರು ಸಿದ್ಧರಿಲ್ಲ. ಅದೆಂತಹ ಪ್ರೀತಿ? ನೀವಾದರೂ ಈ ಅತಿ ಭಾವ ಬಂಧನಕ್ಕೆ, ಈ ಸೆಂಟಿಮೆಂಟಾಲಿಟಿಗೆ ಸಿಕ್ಕೊಂಡು ಯಾಕೆ ನರಳಬೇಕು? ನಿಮ್ಮಿಬ್ಬರ ನಡುವೆ ಆಗಿರೋದಾದ್ರೂ ಏನು? ಒಬ್ಬರು ಒಂದು ವಸ್ತುವನ್ನು ಕೇಳಿದರು, ಮತ್ತೊಬ್ಬರು ಇಲ್ಲ ಅಂದ್ರು. ಆಗ ಸುಮ್ಮನೆ ಹಿಂತಿರುಗುವುದು ಮೊದಲನೆಯವರ ಕರ್ತವ್ಯ, ಶಿಷ್ಟತನ. ಆದ್ದರಿಂದ ನಿಮಗೆ ಬೇಕಾದ ವಸ್ತುವನ್ನ ಮತ್ತೊಂದು ಕಡೆ ಹುಡುಕಿ. ನೀವು ಹೇಳುವ ಹಾಗೆ ಆದರೆ ಪ್ರಪಂಚದಲ್ಲಿ ನೀತಿ ನಿಯಮಗಳ ಬಂಧನ ಎಲ್ಲಿದೆ? ಇದರಲ್ಲಿ ನೀತಿ ನಿಯಮಗಳ ಪ್ರಶ್ನೆಯೇ ಇಲ್ಲ. ಬರಿಯ ಮನಸ್ಸಿನ ವಿನಾ ನಿಮ್ಮಲ್ಲಿ ಮತ್ತೆ ಏನಾದರೂ ಹೆಚ್ಚಿನ ಸಂಬಂಧ ಬೆಳೆದಿದೆಯೇ? ಇಲ್ಲ. ಮುಗಿಯಿತು. ಹಾಗೆ ಏನಾದರೂ ಆಗಿದ್ರೆ ಅಷ್ಟು ಸುಲಭವಾಗಿ ತೀರ್ಮಾನ ಆಗ್ತಾ ಇರಲಿಲ್ಲ. ಒಂದು ಪಕ್ಷ ಇಬ್ಬರಿಗೂ ಮದುವೆಯಾಗಿದ್ದರೆ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಹೋಗುವುದು ಸಾಧ್ಯ ಇಲ್ಲ. ಅದರ ಜವಾಬ್ದಾರಿ ಅನೇಕ ಕೋನಗಳಿಂದ ದೊಡ್ಡದಾಗಿರುತ್ತಿತ್ತು. ಈಗ ನೀವು ಹೇಳ್ತಿರೋದು ಬರೀ ಮನಸ್ಸಿನ, ದುರ್ಬಲ ಮನಸ್ಸಿನ, ಯಾವುದು ಅಸಾಧ್ಯವೋ, ತೊಂದರೆಗೆ ಕಾರಣ ಅಂತ ಗೊತ್ತಿದೆಯೋ ಅದನ್ನೇ ಕುರಿತು ಚಿಂತಿಸುವ ಮನಸ್ಸಿನ ಚೇಷ್ಟೆ ಮಾತ್ರ. ಅದನ್ನು ನಿಲ್ಲಿಸದಿದ್ದರೆ ನೀವು ಅವಿವೇಕಿಗಳಾಗ್ತೀರಿ. ನನ್ನ ಮಾತು ತರ್ಕ ಪ್ರಮಾಣದ್ದಲ್ಲ ವಸಂತರಾವ್, ಅನುಭವ ಪ್ರಮಾಣದ್ದು. ನಿಮ್ಮ ವಾದದಲ್ಲಿ ತರ್ಕ, ಹೋಲಿಕೆಗಳು ಯಾವಾಗಲೂ ಚೆನ್ನಾಗಿರುತ್ತವೆ, ವಿಚಾರಪೂರಿತವಾಗಿರುತ್ತದೆ. ಆದರೆ ಮನುಷ್ಯನ ಅನುಭವವು ತರ್ಕದ ನಿಯಮಾವಳಿಗಳಿಂದ ಬಂಧಿತವಾಗಿಲ್ಲ. ಆ ಮಹಾನದಿ ಹರಿಯುವ ನಿಯಮವೇ ಬೇರೆ. ಅದರ ದಡ, ಪಾತ್ರ, ಏರಿಳಿತಗಳು ಅದರದೇ ಆದ ತತ್ವದಿಂದ ಆಗಿವೆ. ನಿಮ್ಮ ತರ್ಕವೆನ್ನುವುದು ಅದಕ್ಕೆ ಸೇರುವ ಒಂದು ದುರ್ಬಲ ಕಾಲುವೆ ಮಾತ್ರ. ನೀವು ಸ್ವತಃ ಪ್ರಮಾಣವಾದವನ್ನು ಉತ್ತಮ ರೂಪಕದಲ್ಲಿ ಸ್ಪಷ್ಟಪಡಿಸಿದ್ದೀರಿ. ಆದರೆ ನನಗೆ ಆ ಬಗ್ಗೆ ಅನುಭವವಿಲ್ಲ ಅನ್ನಬೇಡಿ. ಆ ವಿಷಯ ನಮ್ಮ ಈ ಮಾತಿಗೆ ನೇರವಾಗಿ ಸಂಬಂಧಿಸದಿದ್ದರೂ ಅದನ್ನು ಸ್ಥೂಲವಾಗಿ ಹೇಳ್ತೀನಿ ಎಂದು ಅವನು ತನ್ನ ಮತ್ತು ಉಮೆಯ ಸಂಗತಿಯನ್ನು ಸೂಕ್ಷ್ಮವಾಗಿ ಹೇಳಿದ. ನಮ್ಮ 2 ಮನೆಗಳಲ್ಲೂ ಹಿರಿಯರು ಒಪ್ಪಿದ್ದಾರೆ. ಆದರೆ ನಾವು ಒಬ್ಬರಿಗೊಬ್ಬರು ಅರಿಯಬೇಕಾದುದು ಇನ್ನೂ ಇದೆ. ಅದಕ್ಕಾಗಿ ನಾನೇ ಮದುವೆಯನ್ನು 1 ವರ್ಷ ಮುಂದೆ ಹಾಕಿಸಿದೆ. ಅಕಸ್ಮಾತ್ ಆಕೆ ನನಗೆ ತಕ್ಕವರಲ್ಲ ಅಂತ ನನಗೆ ಅನ್ನಿಸಿದರೆ ನಾನೇ ನನ್ನ ತಂದೆ ತಾಯಿಗಳಿಗೆ ಹೇಳಿ ಆ ಪ್ರಸ್ತಾಪ ತಪ್ಪಿಸ್ತೀನಿ. ನಾನು ನಿಮ್ಮ ಹಾಗೆ ನರಳ್ತಾ ಕೂರೋಲ್ಲ. ವಸಂತರಾವ್, ನೀವು ಜೀವನದಲ್ಲಿ ಯಾವ ಮೌಲ್ಯವನ್ನು ಪರಿಗಣಿಸೋದಿಲ್ವೇ? ಹಾಗಂತ ಯಾರು ಹೇಳಿದ್ರು ನಿಮಗೆ? ಮೂಲಭೂತ ಮೌಲ್ಯಗಳನ್ನು ನಾನು ಮೀರಿ ನಡೆಯದಿರುವುದನ್ನು ನೀವೆಂದಾದರೂ ಕಂಡಿದ್ದೀರಾ, ಕೇಳಿದ್ದೀರಾ? ನಾನು ಈವರೆಗೆ ಎಂದೂ ಸುಳ್ಳು ಹೇಳಲಿಲ್ಲ, ಮತ್ತೊಬ್ಬರನ್ನು ವಂಚಿಸಲಿಲ್ಲ. ನಮಗಿಂತ ಕಡಿಮೆ ಅದೃಷ್ಟವಂತರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಯಾರೊಬ್ಬರನ್ನು ನಾನು ದ್ವೇಷಿಸೋದಿಲ್ಲ, ಯಾರ ಬಗೆಗೂ ಮತ್ಸರ ಪಡೋಲ್ಲ. ಇವು ಯಾವುವು ಮೌಲ್ಯಗಳಲ್ಲವೇ? ಆದರೆ ನೀವು ಕವಿಗಳು, ಸ್ತ್ರೀ ಪುರುಷರ ಪರಸ್ಪರ ವಿಶ್ವಾಸಕ್ಕೆ ಮತ್ತೆ ಯಾವ ಮೌಲ್ಯಕ್ಕೂ ಇಲ್ಲದಷ್ಟು ಬೆಲೆ ಅಂಟಿಸ್ತೀರಿ. ಅವನು ಹೇಳುವುದನ್ನು ಆನಂದ ಏಕಚಿತ್ತದಿಂದ ಕೇಳುತ್ತಾ ಕುಳಿತಿದ್ದ. ಅವನಿಂದ ಯಾವ ಉತ್ತರವೂ ಬರದಿದ್ದುದನ್ನು ಕಂಡು ವಸಂತನೇ ಮುಂದುವರಿದ. ನಾನು, ನೀವು ಸ್ನೇಹಿತರು, ಜೊತೆಯಲ್ಲಿ ಕೂತು ಪಾಠ ಓದಿದ್ದೀವಿ, ಚರ್ಚಿಸಿದ್ದೀವಿ. 2 ವರ್ಷಗಳಿಂದಲೂ ಒಬ್ಬರನ್ನೊಬ್ಬರು ಅರ್ಥಕೋತಿದ್ದೀವಿ. ಆದರೆ ನಾವಿಬ್ಬರು ಜೀವನವನ್ನು ಜೊತೆಯಲ್ಲಿ ಕಳೀತೀವಿ ಅಂತ ಎಂದೂ ಕನಸು ಕಂಡಿಲ್ಲ. ಯಾಕೆಂದರೆ ಜೀವಸೃಷ್ಟಿಯಲ್ಲಿ ಇಬ್ಬರು ಒಂದೇ ರೀತಿಯ ಜನರು. ನಮ್ಮಿಬ್ಬರಿಗೂ ಈ ದಿನವೇ ವೈಮನಸ್ಸು ಬಂತು ಅಂತ ತಿಳ್ಕೊಳ್ಳಿ. ನಮ್ಮಿಬ್ಬರ ಸಂಬಂಧವೇ ಪೂರ್ಣವಾಗಿ ಹರಿದು ಹೋಗುವ ಗಳಿಗೆ ಬಂದರೆ ನಮಗೂ ಮನಸ್ಸಿಗೆ ವ್ಯಥೆಯಾಗುತ್ತದೆ. ಅದು 3 ದಿನ ಮಾತ್ರ. 4ನೇ ದಿನ ಒಬ್ಬರನ್ನು ಮತ್ತೊಬ್ಬರು ಬೇಕಾಗಿಯೇ ನೆನೆಸಿಕೊಳ್ಳಲ್ಲ. ಹಾಗೆಯೇ ಸ್ತ್ರೀ ಪುರುಷರ ಪ್ರೇಮವು ಇದಕ್ಕಿಂತ ಅದು ಸ್ವಲ್ಪ ಹೆಚ್ಚು ಪ್ರಭಾವಕಾರಿಯಾಗಿರುತ್ತೆ. ಇದಕ್ಕಿಂತ ಹೆಚ್ಚಿನ ಬೆಲೆ ಅದಕ್ಕೆ ಏನೂ ಇಲ್ಲ. ಹೇಳಿ, ನಾನು ನೀವು ಒಬ್ಬರನ್ನೊಬ್ಬರು ಮಾತನಾಡಿಸದೆ ಬಿಟ್ಟರೆ ಅದರಲ್ಲಿ ಅನೀತಿಯ ಪ್ರಶ್ನೆ ಏನಿದೆ? ಅಸಾಧ್ಯದ ಪ್ರಶ್ನೆಯಾದರೂ ಎಲ್ಲಿದೆ?
ಆನಂದ ಮಾತನಾಡಲಿಲ್ಲ. ಪ್ರತಿ ಸಲವೂ ಇಂತಹ ವಿಷಯದಲ್ಲಿ ವಸಂತನೊಡನೆ ಚರ್ಚಿಸುವಾಗ ವಸಂತನ ವಾದವೇ ಕೊನೆಯಲ್ಲಿ ಜಯಭೇರಿ ಮೊಳಗುತ್ತಿತ್ತು. ವಸಂತನ ವಾದವನ್ನು ಕತ್ತರಿಸಿ ಹಾಕುವುದು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಸುಮ್ಮನಾಗುತ್ತಿದ್ದ. ಇಬ್ಬರೂ ನಗುನಗುತ್ತಾ ಬೇರೆಯಾಗುತ್ತಿದ್ದರು. ಇಬ್ಬರಲ್ಲಿಯೂ ಒಂದು ಸಾಮಾನ್ಯ ಗುಣ ಇತ್ತು. ಇಬ್ಬರು ತಮ್ಮ ತಮ್ಮ ಮಾತಿನಲ್ಲಿ ಅಚಲ ಶ್ರದ್ಧೆ ವಿಶ್ವಾಸಗಳನ್ನು ಇಟ್ಟುಕೊಂಡಿದ್ದರು. ಕೇವಲ ವಾದಕ್ಕೆ ವಾದ ಒಡ್ಡುವುದಕ್ಕಾಗಿಯೇ ಯಾರೂ ಮಾತನಾಡುತ್ತಿರಲಿಲ್ಲ. ಈಗಲೂ ಹಾಗೆಯೇ ಆಯಿತು. ವಸಂತನ ವಾದವು ಆನಂದನನ್ನು ಒಪ್ಪಿಸದಿದ್ದರೂ ವಿನತೆಯ ಬಗೆಗೆ ಉದಾಸೀನ ಭಾವ ತಳೆಯಲು ಸಹಾಯವಾಯಿತು. ತನ್ನ ಓದು, ಸಾಹಿತ್ಯ, ತಾಯಿ ಅವರ ಕಡೆಗೆ ಪೂರ್ಣ ಲಕ್ಷ್ಯ ಹರಿಸಿ ತಾನು ವಿನತೆಯ ಪರಿಚಯ ಆಗುವ ಮುನ್ನ ಇದ್ದಂತೆಯೇ ಇನ್ನು ಮುಂದೂ ಇರಬೇಕೆಂದು ಅವನು ನಿಶ್ಚಯಿಸಿದ. ಆ ದಿನ ಸಂಜೆ ವಸಂತನ ತಂದೆ ಮನೆಗೆ ಬಂದಾಗ ಆನಂದನನ್ನು ನೋಡಿ ಸಂತೋಷಪಟ್ಟರು. ಆನಂದ ವಸಂತ ಇಬ್ಬರೂ ಸಂಜೆ ಎಲ್ಲಿಗೂ ಹೋಗಲಿಲ್ಲ. ತಂದೆಯು ಆನಂದನ ಸಂಗಡ ಮಾತನಾಡುತ್ತಾ 2 ಗಂಟೆಗಳಿಗೂ ಹೆಚ್ಚಾಗಿ ಕುಳಿತಿದ್ದರು. ಅವರಿಬ್ಬರ ಅಭಿಪ್ರಾಯಗಳಲ್ಲಿ ಏಕದೃಷ್ಟಿ ಇತ್ತು. ಒಳಗಣ್ಣು ಎಂಬುದು ವಸಂತನ ತಂದೆಗೆ ಸ್ವಲ್ಪ ಮಟ್ಟಿಗೆ ಇದ್ದಂತೆ ಆನಂದನಿಗೆ ಎನಿಸಿತು. ವಯಸ್ಸಿಗೆ ತಕ್ಕಂತಹ ಸಂಪ್ರದಾಯ ಮನೋಭಾವವಿದ್ದರೂ ಅವರದು ಸುಧಾರಣೆಯನ್ನು ವಿರೋಧಿಸುವ ಅಂಧಶ್ರದ್ಧೆಯಲ್ಲ. ಇಬ್ಬರೂ ಜಾತಿ, ಮತ, ಧರ್ಮ ಮೊದಲಾದ ಅನೇಕ ವಿಷಯಗಳನ್ನು ಮಾತನಾಡಿದರು. ವಸಂತ ಆನಂದರು ಮರುದಿನ ಸಂಜೆ ಮೈಸೂರು ತಲುಪಿದರು. ಜಟ್ಕಾದಲ್ಲಿ ಇಬ್ಬರೂ ಮೊದಲು ಹಾಸ್ಟೆಲ್ನಲ್ಲಿ ವಸಂತನ ಕೊಠಡಿಗೆ ಬಂದರು. ತನ್ನ ಕೈಲಿದ್ದ ಚೀಲ ಮತ್ತು ಸಂಚಾರದ ಉದ್ದಕ್ಕೂ ಸಂಗಾತಿಯಾಗಿದ್ದ ದೊಣ್ಣೆ ಎರಡನ್ನೂ ತೆಗೆದುಕೊಂಡು ಹೋಗುವಾಗ ಆನಂದ ಸಂಕೋಚದಿಂದ ವಸಂತನಿಗೆ ಹೇಳಿದ, ನನ್ನ ವಿಷಯ ನಿಮ್ಮಲ್ಲೇ ಇರಲಿ. ವಸಂತನಿಗೆ ನಗು ಬಂತು. ನಿಮಗೆ ಹೇಳೋದನ್ನೇ ಮರೆತಿದ್ದೆ. ನೀವಿಬ್ರು ಆ ದಿನ ಕುಕ್ಕರಹಳ್ಳಿ ಕೆರೆಯ ದಿಬ್ಬದ ಹಿಂದಿನ ರಸ್ತೆಯಲ್ಲಿ ಸಿಕ್ಕಿದ್ರಲ್ಲ, ನೀವು ಹೋದ ಮೇಲೆ ಉಮಾ ನನ್ನ ಕೈಲಿ ಹೇಳಿದ್ಲು, ನೀವಿಬ್ರು ನಮ್ಮ ಕಾಲೇಜಿನಿಂದ ಹೊರಬೀಳುವ ಭಾವಿ ದಂಪತಿಗಳು ಅಂತ. ನಾನದನ್ನು ಒಪ್ಪಲಿಲ್ಲ, ನಂಬಲೂ ಇಲ್ಲ. ನನಗೆ ವಾಸ್ತವವಾಗಿಯೂ ಆ ವಿಷಯದಲ್ಲಿ ಆಸಕ್ತಿ ಇಲ್ಲ. ನೀವು ಹೇಳುವ ಅರ್ಥದ ಪ್ರೇಮ ಅನ್ನೋದನ್ನೇ ನಂಬದವನಿಗೆ ಅದರಲ್ಲಿ ಆಸಕ್ತಿ ಹೇಗೆ ಬಂದೀತು? ವಸಂತನು ನಿನ್ನೆ ಹೆಗೆಲನ ಪುಸ್ತಕ ಓದುತ್ತಿದ್ದುದನ್ನು ಮಹತ್ವದ ವಿಷಯ ಅಂತ ಯಾರಾದರೂ ಮತ್ತೊಬ್ಬರ ಕೈಲಿ ಆಸಕ್ತಿಯಿಂದ ಹೇಳೋಕ್ಕೆ ಹೋಗ್ತಾರೆಯೇ? ಆನಂದ ವಿನತಕುಮಾರಿಯನ್ನು ಪ್ರೀತಿಸಿರೋದು ವಸಂತ ಹೆಗೆಲನ ಪುಸ್ತಕ ಓದೋಕ್ಕಿಂತ ಹೆಚ್ಚು ಮಹತ್ವದ್ದಲ್ಲ. ನನ್ನ ಮಾತು ನಂಬಿ, ಉಮೆಯ ಕೈಲಿ ಸಹ ನಾನು ಈ ಮಾತು ಆಡೋಲ್ಲ. ಕಾಲೇಜು ಪುನಃ ಶುರುವಾಯಿತು. ಪರೀಕ್ಷೆಯಲ್ಲಿ ಆನಂದನಿಗೆ ತೇರ್ಗಡೆಯಾಗಿತ್ತು. ವಿನತೆ ಮತ್ತು ರಮಾ ಇಬ್ಬರಿಗೂ ಒಂದೊಂದು ವಿಷಯದಲ್ಲಿ ಹೋಗಿತ್ತು. ಆದರೆ ಅವರು 3ನೇ ವರ್ಷದ ಆನರ್ಸ್ನಲ್ಲಿ ಓದುತ್ತಲೇ ವರ್ಷ ಮಧ್ಯದ ಪರೀಕ್ಷೆಗೆ ಮತ್ತೊಮ್ಮೆ ಕೂತು ಹೋಗಿದ್ದ ವಿಷಯವನ್ನು ಪಾಸು ಮಾಡಿಕೊಳ್ಳಬಹುದಾಗಿತ್ತು. ರಮೆಗೆ ಅದರಿಂದ ಯಾವ ನಷ್ಟವೂ ಆಗಿರಲಿಲ್ಲ. ಆದರೆ ವಿನತೆಗೆ ಕಳೆದ ವರ್ಷ ಯಾವುದೋ ಒಂದು ವಿದ್ಯಾರ್ಥಿ ವೇತನ ಸಿಕ್ಕುತ್ತಿತ್ತು. ಈ ವರ್ಷ ಅದಕ್ಕೆ ಅರ್ಜಿ ಹಾಕುವಂತಿರಲಿಲ್ಲ. ಆನಂದನಿಗೆ ಈ ವರ್ಷವೂ ಯೋಗ್ಯತಾ ವಿದ್ಯಾರ್ಥಿ ವೇತನ ಸಿಕ್ಕುವಂತೆ ಆಯಿತು. ರಜಾ ಕಳೆದ ಮೇಲೆ ಏರ್ಪಡಿಸುವ ವರ್ಷ ಪರೀಕ್ಷೆಯಲ್ಲೂ ಎಂದಿನಂತೆ ತರಗತಿಗೆ ಅವನೇ ಮೊದಲಿಗನಾಗಿದ್ದ. ಈಗ ಅವನು ಪುನಃ ಅಂಗಡಿಯಲ್ಲಿ ಲೆಕ್ಕ ಬರೆಯಲು ಸೇರಲಿಲ್ಲ. ನಗರದಲ್ಲಿ ಹೊಸದಾಗಿ ಪ್ರಾರಂಭವಾದ ವಿದ್ಯಾ ಟ್ಯುಟೋರಿಯಲ್ ಕಾಲೇಜಿನಲ್ಲಿ ಸಾಯಂಕಾಲದ ವೇಳೆ ಪಾಠ ಹೇಳುವ ಕೆಲಸ ಸಿಕ್ಕಿತು. 3 ತಿಂಗಳು ಇಂಟರ್ಮೀಡಿಯೇಟ್, ಬಿಎ, ಬಿಎಸ್ಸಿ ಹುಡುಗರಿಗೆ ವರ್ಷ ಮಧ್ಯದ ಪರೀಕ್ಷೆ ಮತ್ತು ವರ್ಷಾಂತ್ಯದ ಪರೀಕ್ಷೆ ಎರಡಕ್ಕೂ ಇಂಗ್ಲಿಷ್ ಪಾಠ ಹೇಳುವುದು. ಅವನಿಗೆ ತಕ್ಕ ನಿರ್ದೇಶನವನ್ನು ಕೊಡಲು ಆ ಕಾಲೇಜಿನಲ್ಲಿ ಹೆಚ್ಚು ಅನುಭವಿಕರಾದ ಅಧ್ಯಾಪಕರುಗಳಿದ್ದರು. ಈ ಹೊಸಬನನ್ನು ಅವರು ಸ್ವಾಗತಿಸಿದರು. ಅಂಗಡಿಗಿಂತಲೂ ಆನಂದನಿಗೆ ಇಲ್ಲಿ ಒಟ್ಟಿನಲ್ಲಿ ಇಮ್ಮಡಿ ಹಣ ಸಿಕ್ಕುತ್ತಿತ್ತು. ತಾನು ನಿರೀಕ್ಷಿಸಿದ್ದಂತೆಯೇ ವಸಂತನು ಮೊದಲನೆಯ ತರಗತಿಯಲ್ಲಿ ಮೊದಲಿಗನಾಗಿ ಕಳೆದ 12 ವರ್ಷದಿಂದ ಯಾರೂ ಗಳಿಸದಿದ್ದಷ್ಟು ಅಂಕವನ್ನು ಗಳಿಸಿ 3 ಚಿನ್ನದ ಪದಕಗಳೊಡನೆ ತೇರ್ಗಡೆಯಾಗಿದ್ದ. ಅದರಿಂದ ಅವನಿಗೆ ಹೆಚ್ಚು ಸಂತೋಷವೂ ಎನಿಸಲಿಲ್ಲ, ಖಿನ್ನತೆಯೂ ಎನಿಸಲಿಲ್ಲ. ಪರೀಕ್ಷೆಯ ಫಲಿತಾಂಶ ಹೊರಬಿದ್ದ ದಿನವೂ ಅವನ ಪಾಡಿಗೆ ಅವನು ಹೆಗೆಲನ ತರ್ಕಶಾಸ್ತ್ರವೆಂಬ ಗ್ರಂಥವನ್ನು ಓದಿ ಟಿಪ್ಪಣಿಗಳನ್ನು ಗುರುತಿಸುತ್ತಿದ್ದ. ಅವನು ಈಗ ಎಂಎಗೆ ಸೇರಿ ತನ್ನ ಪಾಠದ ಒಂದು ಅಂಶವಾಗಿ ವಿಚಾರವಾದ ಮತ್ತು ಅಧಿಕಾರವಾದ ಎಂಬ ವಿಷಯ ಕುರಿತು ಉಚ್ಚ ದರ್ಜೆಯ ಒಂದು ದೀರ್ಘ ಪ್ರಬಂಧ ಬರೆಯಲು ಪ್ರಾರಂಭಿಸಿದ್ದಾನೆ. ಉಮೆಗೂ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಈಗ ಅವಳು 3ನೆಯ ಆನರ್ಸಿಗೆ ಬಂದಿದ್ದಾಳೆ. ಅವರಿಬ್ಬರ ಕಾಲೇಜು ಜೀವನ ಕ್ರಮದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಈ ವರ್ಷ ಕಾಲೇಜಿನ ಚರ್ಚಾ ಮಂಡಳಿಗೆ ಎಲ್ಲರೂ ಸೇರಿ ರಮೆಯನ್ನು ಅವಳಿಗೆ ಮನಸ್ಸಿಲ್ಲದಿದ್ದರೂ ಕಾರ್ಯದರ್ಶಿನಿಯಾಗಿ ಮಾಡಿದ್ದರು. ವಸಂತನು ಉತ್ಸಾಹದಿಂದ ಚರ್ಚಾಕೂಟಗಳಲ್ಲಿ ಪಾತ್ರ ವಹಿಸುತ್ತಿದ್ದರೂ ಇದುವರೆಗೆ ಮಂಡಳಿಯ ಸದಸ್ಯನಾಗಿರಲಿಲ್ಲ. ಅವನು ಸದಸ್ಯನಾದದ್ದು ಈ ವರ್ಷ.
ಈ ವರ್ಷ ಉಮೆಯೂ ಸದಸ್ಯೆಯಾದಳು. ಉಳಿದವರು ಎಷ್ಟು ಬಲವಂತಪಡಿಸಿದರೂ ಆನಂದ ಸದಸ್ಯನಾಗಲಿಲ್ಲ. ಹೊಸ ಪ್ರೊಫೆಸರ್ ಡಾ ನರೋತ್ತಮರನ್ನು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಮಾಡಿದರು. ಆನಂದ ಈಗ ಮೊದಲು ಕುಳಿತುಕೊಳ್ಳುತ್ತಿದ್ದ ಕೋಣೆಯಲ್ಲಿ ಕೂತು ಪಾಠ ಓದುವುದಿಲ್ಲ. ಕಾಲೇಜಿನಲ್ಲಿರುವಾಗ ವಿರಾಮ ಕಾಲವನ್ನು ಕಾಲೇಜಿನ ಹಿಂಬದಿಗಿರುವ ಆಟದ ಬಯಲಿನಲ್ಲಿ ಯಾವುದಾದರೂ ಒಂದು ಮರದ ಕೆಳಗೆ ಕಳೆಯುತ್ತಾನೆ. ಒಂದೇ ತರಗತಿಯಲ್ಲಿರುವ ರಮಾ ಮತ್ತು ಅವನು ದಿನವೂ ಪರಸ್ಪರರನ್ನು ನೋಡಬೇಕಾಗುತ್ತದೆ. ಆದರೆ ಅಕಸ್ಮಾತ್ ಎದುರಿಗೆ ಬಂದಾಗ ಸೌಜನ್ಯದ ಮುಗುಳು ನಗುವನ್ನು ಬಿಟ್ಟು ಹೆಚ್ಚು ಮಾತನಾಡಲು ಇಬ್ಬರಲ್ಲಿ ಯಾರೂ ಇಷ್ಟಪಡುವುದಿಲ್ಲ. 2ನೇ ವರ್ಷದ ಪಾಠಕ್ರಮಕ್ಕೆ ಸಂಸ್ಕೃತ ಪಾಠವು ಮುಗಿಯುವುದರಿಂದ ಈಗ ವಿನತೆ ಆನಂದರು ಪರಸ್ಪರ ಭೇಟಿಯಾಗುವ ಸಂಭವವಿಲ್ಲ. ಆದರೂ ಅವರು ಓದುತ್ತಿರುವುದು ಒಂದೇ ಕಾಲೇಜಿನಲ್ಲಿ, ಒಂದೇ ಕಟ್ಟಡದಲ್ಲಿ. ವಿನತೆ ಎದುರಿಗೆ ಬರುತ್ತಿದ್ದರೆ ಆನಂದ ಯಾವುದೋ ಜ್ಞಾನದಲ್ಲಿರುವವನಂತೆ ಎತ್ತಲೋ ನೋಡುತ್ತಾ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ. ಒಂದು ದಿನ ವಿನತೆಯೇ ಅವನ ಹತ್ತಿರ ಬಂದು, ಓದು ಹೇಗೆ ಸಾಗಿದೆ ಎಂದು ಕೇಳಿದಳು. ಅವನು ಯಾವ ಮಾತನ್ನೂ ಆಡದೆ ಕೈಲಿದ್ದ ಪುಸ್ತಕವನ್ನು ತೆಗೆದು ಓದುವವನಂತೆ ನಟಿಸಿದ. ಅವಳು ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳಿದಳು. ಅವನು ಅಲ್ಲಿಂದ ಸುಮ್ಮನೆ ಹೊರಟು ಹೋದ. ಒಂದು ದಿನ ಆನಂದ ತರಗತಿಯಿಂದ ಹೊರಗೆ ಬಂದ. ಅವನನ್ನೇ ನಿರೀಕ್ಷಿಸುತ್ತಿದ್ದಂತೆ ಜಗದಂಬ ನಿಂತಿದ್ದಳು. ಆನಂದ ಮುಗುಳ್ನಗೆಯಿಂದ ಮಾತನಾಡಿಸಿದ. ಓ, ನೀವು ಈಗ ಇದೇ ಕಾಲೇಜಿನಲ್ಲಿದ್ದೀರಾ? ನಮ್ಮನ್ನು ಈ ಕಾಲೇಜಿಗೆ ಯಾರು ಸೇರಿಸ್ತಾರೆ? ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾನೀಗ ಹುಡುಗಿಯರ ಕಾಲೇಜಿನಲ್ಲಿ ಜೂನಿಯರ್ ಇಂಟರ್ಮೀಡಿಯೇಟ್ಗೆ ಸೇರಿದೆ. ನಿಮ್ಮ ಕೈಲಿ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಏನು, ಬಹಳವೇ ಮಾತಾಡಿಬೇಕಾದ್ರೆ. ನನಗೆ ಈಗ ಇನ್ನೂ ಒಂದು ಪೀರಿಯಡ್ ಇದೆ. 1:30 ಗಂಟೆಗೆ ಕಾಲೇಜ್ ಮುಗಿಯುತ್ತೆ. ಆಗಲಿ, 1:30ಗೆ ನಾನು ನಿಮ್ಮನ್ನು ನೋಡ್ತೀನಿ. ಇಲ್ಲಿ ಮಾತಾಡೋಕೆ ಆಗೋಲ್ಲ. ನೀವು ನಮ್ಮ ಮನೆಗೆ ಬರಬೇಕು. ನಾನೀಗ ಮನೆಗೆ ಹೋಗ್ತೀನಿ. 1:45 ಗಂಟೆ ಹೊತ್ತಿಗೆ ನಾನು ಬಾಗಿಲಿನ ಹೊರಗೆ ಕಾಯ್ತಾ ಇರ್ತೀನಿ. ನಿಮಗೆ ಹಿಂದೆ ಒಂದು ದಿನ ಮನೆಯನ್ನ ದೂರದಿಂದ ತೋರಿಸಿದ್ನಲ್ಲ, ನೀವು ಅಲ್ಲಿ ಬರಬೇಕು. ತೊಂದರೆ ಅಂತ ಖಂಡಿತ ಭಾವಿಸಬಾರದು. ಆಗಲಿ ಎಂದು ಅವನು ಒಪ್ಪಿಕೊಂಡ. ಅವನು ಹೋದಾಗ ಜಗದಾಂಬ ಕಾಯುತ್ತಿದ್ದಳು. ಮನೆಯಲ್ಲಿ ಅವಳ ತಾಯಿಯೊಬ್ಬರ ಹೊರತು ಮತ್ತೆ ಯಾರೂ ಇರಲಿಲ್ಲ. ತಾಯಿ ತೀರಾ ಪೂರ್ವಕಾಲದ ಹೆಂಗಸು, ಬಿಚ್ಚೋಲೆ ಗೌರಮ್ಮ ಇದ್ದಂತೆ. ಬೆಡಗು, ಪ್ರತಿಷ್ಠೆ, ಜಂಭ ಯಾವುದೂ ಕಾಣುತ್ತಿರಲಿಲ್ಲ. ಅವರ ಮನೆಗೂ ಮಹಡಿ ಇದೆ. ಮನೆ ಹಿಂದಿನ ಕಾಲದಲ್ಲಿ ಕಟ್ಟಿಸಿದ ಆದರೆ ಗಟ್ಟಿಮುಟ್ಟಾದ ಕಟ್ಟಡ. ಜಗದಾಂಬೆಯೊಡನೆ ಆನಂದ ಮಹಡಿಯ ಮೇಲೆ ಹೋದ. ಅವನಿಗಾಗಿ ಕುರ್ಚಿಯ ಮೇಲೆ ಒಂದು ಮೆತ್ತೆ ಇಟ್ಟಂತಿತ್ತು. ಒಂದು ಲೋಟ ನಿಂಬೆಹಣ್ಣಿನ ಪಾನಕ ತಂದುಕೊಟ್ಟ ನಂತರ, ಹೇಳಿ, ಏನ್ ಸಮಾಚಾರ ಎಂದು ಕೇಳಿದಳು. ಸಮಾಚಾರ ಹೇಳ್ತೀನಿ ಅಂತ ಕರೆದಿರೋದು ನೀವು, ನಾನೇನು ಹೇಳಿ? ಗಿರಿ ಕಾನನಗಳನ್ನ ಸುತ್ತಕ್ಕೆ ಹೋಗಿದ್ರಂತೆ. ಹೇಗಿತ್ತು ನಿಸರ್ಗ ಸೌಂದರ್ಯ? ಚೆನ್ನಾಗಿಯೇ ಇತ್ತು. ನೀವು ಮಾತಾಡಬೇಕಾದ ವಿಷಯ ಏನು? ನಾನೀಗ ನಿಮ್ಮ ಕೈಲಿ ಆಡೋ ಮಾತನ್ನ ನೀವು ಮುಂದೆ ಎಂದೂ ವಿನೂನ ಕೈಲಿ ಹೇಳೋಲ್ಲ ಅಂತ ಭಾಷೆ ಕೊಡಬೇಕು. ಅವರ ಕೈಲಿ ಮಾತಾಡೋ ಪ್ರಮೇಯವೇ ಇಲ್ಲ. ವಿಷಯ ಅವರಿಗೆ ಸಂಬಂಧಿಸಿದ್ದಾದರೆ ನೀವು ನನ್ನ ಕೈಲಿ ಹೇಳೋದು ಬೇಡ. ನಿಮ್ಮ ಮನಸ್ಸನ್ನ ನಾನು ಕಲಕಬಹುದು, ಮನಃಶಾಂತಿ ಸ್ವಲ್ಪ ತಪ್ಪಬಹುದು. ಆದರೂ ನಾನು ಹೇಳೋ ಮಾತುಗಳನ್ನು ನೀವು ದಯವಿಟ್ಟು ಕೇಳಬೇಕು. ಅದೇನು ಹೇಳಿ? ಅವನು ಉದಾಸೀನನಾಗಿ ಹೇಳಿದ. ವಿನು ನಿಮ್ಮನ್ನ ಬಹಳ ಪ್ರೀತಿಸ್ತಾಳೆ. ಅವನು ಏನಾದರೂ ಹೇಳುತ್ತಾನೆಂದು ಜಗದಾಂಬ ನಿರೀಕ್ಷಿಸಿದಳು. ಅವನ ಮುಖದ ಮೇಲೆ ಉಪೇಕ್ಷೆಯ ಭಾವವನ್ನು ಗುರುತಿಸಿ, ನೀವೇನು ಹೇಳೋದೇ ಇಲ್ವಲ್ಲ ಎಂದಳು. ನಾನೇನು ಹೇಳೋದು? ಅವರಿಷ್ಟ. ನೀವು ಹಾಗನ್ನಬಾರದು. ನನಗೆ ಎಲ್ಲ ವಿಷಯವೂ ತಿಳಿದಿದೆ. ಮೊದಲಿನಿಂದಲೂ ನೀವಿಬ್ಬರೂ ಪರಿಚಯಸ್ಥರಾದುದು, ನಿಮ್ಮಲ್ಲಿ ಸ್ನೇಹ ಬೆಳೆದುದು ಎಲ್ಲ ಗೊತ್ತಿದೆ. ಅವಳನ್ನ ಕುರಿತು ನಿಮ್ಮಲ್ಲಿ ಈ ಭಾವನೆ ಬೆಳೆಯುವ ಎಷ್ಟೋ ದಿನಗಳ ಮೊದಲೇ ಅವಳಲ್ಲಿ ಈ ಭಾವನೆ ಬೆಳೆದಿತ್ತು. ನನಗೆ ಅದಾವುದು ಗೊತ್ತಿರಲಿಲ್ಲ. ಮೊದಲು ನನಗೆ ನಿಮ್ಮ ಪರಿಚಯ ಆದಾಗ 1-2 ದಿನ ಅವಳೇ ನನ್ನನ್ನ ನಿಮ್ಮನ್ನ ಮದುವೆ ಮಾಡಿಕೊಳ್ಳುವ ಹಾಗೆ ಹೇಳಿ ತಮಾಷೆ ಮಾಡ್ತಿದ್ಲು. ನಿಮ್ಮ ಪರೀಕ್ಷೆಯಾದ 1 ವಾರವಾದ ಮೇಲೆ ನೀವಿಬ್ಬರು ಕೆರೆ ಆಚೆ ಹೋದಾಗ ಮಾತಾಡಿದ್ರಂತಲ್ಲ, ಅದಾದ 4 ದಿನದ ಮೇಲೆ ಅವಳು ಎಲ್ಲಾನೂ ನನ್ನ ಕೈಲಿ ಹೇಳಿಕೊಂಡು ತನ್ನ ನಿಸ್ಸಹಾಯಕತೆಗಾಗಿ ಅತ್ತಳು. ನನಗೆ ತುಂಬಾ ದುಃಖ ಆಯಿತು. ನಿಮಗೆ ಗೊತ್ತಿರಬಹುದು, ನಾನು ಅವಳನ್ನ ಬಹಳ ಪ್ರೀತಿಸ್ತೀನಿ. ನೋಡಿ ಜಗದಂಬ, ನಿಮ್ಮ ಮಾತು ನನಗೆ ಸ್ವಲ್ಪವೂ ಅರ್ಥ ಆಗ್ತಾ ಇಲ್ಲ.
ಅವರು ಪ್ರೀತಿಸ್ತಾರೆ ಅಂತ ಹೇಳ್ತೀರಿ. ಅವರು ನಿಸ್ಸಹಾಯಕತೆಗಾಗಿ ಅಳುತ್ತಾರೆ ಅಂತಲೂ ಹೇಳ್ತೀರಿ. ನಿಜವಾದ ಪ್ರೀತಿಗೆ ಯಾರೂ ಸಹಾಯ ಮಾಡಬೇಕಾಗಿಲ್ಲ. ತನಗೆ ತಾನೇ ಸಹಾಯ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಅದಕ್ಕೆ ಇದ್ದೇ ಇರುತ್ತೆ. ಆದರೆ ಅವಳ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ತಾಯಿಗೆ ಅವಳು ಬಹಳ ಹೆದರ್ತಾಳೆ. ತಾಯಿಯನ್ನು ಕಂಡರೆ ಅವಳಿಗೆ ಪ್ರೀತಿಯೂ ಇದೆ. ಅವಳದು ಒಂದು ವಿಧವಾದ ಹೇಡಿಯ ಸ್ವಭಾವ. ಅದರಿಂದ ಅವಳು ಬಹಳ ಕೊರಗ್ತಾಳೆ. ಪ್ರೇಮ ಅನ್ನೋದು ಹೇಡಿಗಳು ಹಾಕಿಕೊಂಡು ಮೆರೆಯುವ ಅಗ್ಗದ ಒಡವೆಯಲ್ಲ ಅಲ್ಲವೇ? ಜಗದಾಂಬ ಹೇಳಿದಳು. ಆ ದೃಷ್ಟಿಯಿಂದ ಅವಳನ್ನ ಹೇಡಿ ಅನ್ನೋಕ್ಕೆ ಆಗೋಲ್ಲ. ನೀವು ಮನಃಶಾಸ್ತ್ರ ಓದಿರೋರು, ಸ್ವತಃ ಕತೆ ಕಾದಂಬರಿ ಬರೀತೀರಿ, ನಿಮಗೆ ಅರ್ಥ ಆಗುತ್ತೆ. ಅವಳಿಗೆ ನಿಮ್ಮ ಮೇಲೆ ಉತ್ಕಟ ಪ್ರೀತಿ ಇದೆ. ನಿಮಗಾಗಿ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಇದೆ. ಆದರೆ ಚಿಕ್ಕ ವಯಸ್ಸಿನಿಂದಲೂ ತಾಯಿಗೆ ಹೆದರಿಕೊಂಡು ಬಂದಿದ್ದಾಳೆ. ಅದೇ ಒಂದು ತರಹ ಸ್ಥಾಯಿಯಾಗಿ ಮನಸ್ಸಿನಲ್ಲಿದೆ. ಅದರ ಜೊತೆಗೆ ತಾಯಿಯ ಬಗೆಗೆ ತುಂಬಾ ಪ್ರೀತಿಯೂ ಇದೆ. ಬರೀ ಹೆದರಿಕೆಯಾದರೆ ಹೇಗಾದರೂ ಅವರನ್ನ ಎದುರಿಸಬಹುದು ಅಥವಾ ಅವರಿಂದ ದೂರ ಆಗಬಹುದು. ಅದರ ಜೊತೆಗೆ ಪ್ರೀತಿಯೂ ಸೇರಿದ್ರೆ ಕಷ್ಟ ಅಲ್ವೇ? ಅವರ ತಾಯಿ ಮಗಳನ್ನು ನಿಜವಾಗಿಯೂ ಪ್ರೀತಿಸ್ತಾರೆಯೇ? ನಿಜವಾಗಿಯೂ. ಇಂಗ್ಲಿಷ್ನಲ್ಲಿ ಪ್ಯಾಷನೇಟ್ ಅಂತಾರಲ್ಲ, ಹಾಗೆ ಒಂದು ಕ್ಷಣವೂ ಮಕ್ಕಳನ್ನು ಬಿಟ್ಟಿರಲಾರದಷ್ಟು ಪ್ರೀತಿಸ್ತಾರೆ. ಹಾಗಾದರೆ ಮಗಳಿಗೆ ಯಾವುದರಿಂದ ಸಂತೋಷ ಸಿಕ್ಕುತ್ತೆ ಅಂತ ತಿಳಿದ ಮೇಲೆ ತಾಯಿ ಯಾಕೆ ಅದಕ್ಕೆ ಅಡ್ಡ ನಿಲ್ಲಬೇಕು? ತಾಯಿಯ ಯೋಚನೆಯಲ್ಲಿ ಮಗಳ ಸುಖ ಬೇರೆಯೇ ಇದೆ. ಅವಳು ತುಂಬಾ ಸಂಬಳ ತರುವ ಇಂಜಿನಿಯರು ಅಥವಾ ಬೇರೆ ಯಾವುದಾದರೂ ದೊಡ್ಡ ಆಫೀಸರನ್ನು ಮದುವೆಯಾಗಬೇಕು, ಅವರ ಜಾತಿಯೋನೇ ಆಗಬೇಕು. ಇವೆರಡರಲ್ಲಿ ಯಾವುದು ಇಲ್ಲದಿದ್ದರೂ ಅವರ ದೃಷ್ಟಿಯಲ್ಲಿ ಮಗಳ ಸರ್ವನಾಶವೇ. ಎಲ್ಲ ಪ್ರೇಮ ವಿವಾಹಗಳ ಸಮಸ್ಯೆಯೂ ಹೀಗೆಯೇ. ಹಿರಿಯರು ಕಿರಿಯರನ್ನು ಪ್ರೀತಿಸೋದಿಲ್ಲ ಎಂದಲ್ಲ, ಆದರೆ ಹಿರಿಯರ ತುಕ್ಕು ಹಿಡಿದ ದೃಷ್ಟಿಗೆ ಕಿರಿಯರ ಪ್ರೇಮ ಅರ್ಥ ಆಗೋಲ್ಲ. ಅದು ಬರೀ ಅರ್ಥವಾಗದೆ ಅಲ್ಲ, ಈ ವಿಷಯದಲ್ಲಿ ಎಲ್ಲಾನು ತಮಗೊಬ್ಬರಿಗೆ ತಿಳಿದಿದೆ ಅನ್ನೋ ಅಹಂಕಾರ ಬೇರೆ ಇರುತ್ತೆ. ತಮ್ಮ ಈ ಅಹಂಕಾರಕ್ಕೆ ಅವರು ಪುಷ್ಟಿ ಕೊಟ್ಟುಕೊಳ್ಳೋದು ಅವರು ಕಳೆದಿರುವ ವಯಸ್ಸಿನಿಂದ. ವಿನುನ ತಾಯಿಗೆ ಆಗಿರೋದು ಇದೇನೆ. ಅವರಿಗೆ ಆಲೋಚನಾ ಶಕ್ತಿ ಇಲ್ಲದೇ ಇಲ್ಲ. ಅವರ ವೀಕ್ಷಣಾ ಶಕ್ತಿ ತುಂಬಾ ಚುರುಕು. ಪ್ರಾಯಶಃ ನಿಮ್ಮಲ್ಲಿ ಹುಟ್ಟಿದ ಭಾವನೆ ನಿಮಗೆ ತಿಳಿಯುವ ಮೊದಲೇ ಅವರು ಅದನ್ನು ಊಹಿಸಿದ್ದಾರೆ. ನಿಮಗೆ ನೆನಪಿರಬಹುದು, ವಿಜಯಾಗೆ ರಿಜಿಸ್ಟರ್ ಮದುವೆಯಾದ ಮಾರನೇ ದಿನ ಅವರ ಮನೆಯಲ್ಲಿ ಊಟ ಆದಮೇಲೆ ನನ್ನನ್ನ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ್ದು. ನಿಮ್ಮನ್ನ ವಿಚಾರಿಸಿ ಒತ್ತಾಯ ಮಾಡುವ ಹಾಗೆ ಅವರು ನಮ್ಮ ತಾಯಿಗೂ 3 ಸಲ ಹೇಳಿದ್ರು. ಅವರ ಒಳಗಿನ ಉದ್ದೇಶ ಜಗದಾಂಬಾಗೆ ಮದುವೆಯಾಗಲಿ ಅಂತ ಅಲ್ಲ, ತಮ್ಮ ಮಗಳನ್ನ ಆ ಮೂಲಕ ಸಂರಕ್ಷಿಸುವುದೇ ಅವರ ಎಣಿಕೆ. ಆನಂದ ಹಳೆಯ ವಿಷಯವನ್ನು ನೆನೆಸಿಕೊಂಡು ಆಶ್ಚರ್ಯದಿಂದ ತಲೆದೂಗಿದ. ಜಗದಾಂಬ ಮುಂದುವರಿದಳು. ಅವರ ತಾಯಿಯ ಆಲೋಚನೆಗಳೇ ನಮಗೆ ವಿಚಿತ್ರವಾಗಿ ಕಾಣ್ತವೆ. ಡಿಗ್ನಿಟಿ, ಮನೆತನದ ಗೌರವ, ಸಾಮಾಜಿಕ ಮಟ್ಟ ಮೊದಲಾದ ಭಾವನೆಗಳಿಗೆ ಅವರು ಕೊಡುವಷ್ಟು ಮಹತ್ವವನ್ನು ಪ್ರಾಯಶಃ ಬೇರೆ ಯಾರೂ ಕೊಡಲ್ಲ. ತಮ್ಮ ಜಾತಿಯ ಶ್ರೇಷ್ಠತೆ ಎನ್ನುವ ಅವರ ಅಭಿಮಾನ ತಮ್ಮ ಜಾತಿಯೊಂದೇ ಶ್ರೇಷ್ಠ ಅನ್ನುವ ಮಟ್ಟವನ್ನು ಮೀರಿ ಬೆಳೆದಿದೆ. ನಾನು ಹಾಗೆ ತಿಳಿದಿರಲಿಲ್ಲ. ಆವತ್ತು ನಮ್ಮ ಜೊತೆ ಹೋಟೆಲ್ನಲ್ಲಿ ಅವರು ತಿಂಡಿ ತಿಂದರು. ಅದನ್ನು ಮಾಡ್ತಾರೆ. ಕಾಲ ಬದಲಾಯಿಸ್ತಿದೆ. ಮಡಿ ಆಚಾರಗಳನ್ನು ಅತಿಯಾಗಿ ಹಚ್ಕೋಬಾರದು ಅಂತಲೂ ಹೇಳ್ತಾರೆ. ಅವರ ವಿಷಯದಲ್ಲಿ ನಾನು ಮಾಡಬಹುದಾದರೂ ಏನು? ನನ್ನ ವಿಷಯ ನಿಮ್ಮ ಎದುರು ಬಿಚ್ಚಿ ಹೇಳ್ತೀನಿ. ನನ್ನ ಮನಸ್ಸಿಗೆ ಬಹಳ ಬೇಸರವಾಗಿತ್ತು. ಹೊರಗೆ 1 ತಿಂಗಳು ಸುತ್ತಿಕೊಂಡು ಬಂದು ಈಗ ಸ್ವಲ್ಪ ಚಿತ್ತಸ್ವಾಸ್ಥ್ಯ ಸಿಕ್ಕಿದೆ. ಪುನಃ ಆ ಬಲೆಯಲ್ಲಿ ಸಿಕ್ಕಿಬಿದ್ದು ಮನಸ್ಸನ್ನ ಹಾಳು ಮಾಡಿಕೊಳ್ಳೋದು ವಿವೇಕ ಅಲ್ಲ. ನನ್ನ ಜವಾಬ್ದಾರಿ ದೊಡ್ಡದು. ನಾನು ಮನಸ್ಸಿಗೆ ಯೋಚನೆ ಹಚ್ಚಿಕೊಂಡು ಕರಗುತ್ತಿದ್ದರೆ ನಮ್ಮ ತಾಯಿ ದುಃಖ ಪಡ್ತಾರೆ. ಅವರಿಗೆ ದುಃಖ ಕೊಡೋದು ನನಗೆ ಇಷ್ಟ ಇಲ್ಲ. ಅಂದಹಾಗೆ ಈ ವಿಷಯದಲ್ಲಿ ನಿಮ್ಮ ತಾಯಿ ಅಡ್ಡ ಬರಲ್ವೇ? ಅವರು ಮಡಿಯಾಗಿರುವ ಹಿಂದಿನ ಕಾಲದವರು ಅಂತ ಕೇಳಿದೆ. ಅವರ ವಿಷಯ ನಿಮಗೆ ಗೊತ್ತಿಲ್ಲ. ನಮ್ಮ ತಾಯಿಯಂತಹವರು ಯಾವುದಾದರೂ ಒಂದು ನಿಷ್ಠೆಗೆ ಮಾತ್ರ ಸೇರಿದವರು. 2 ನಿಷ್ಠೆಗಳಿಗೆ ಸೇರಿ ಯಾವುದರಲ್ಲೂ ಸರಿಯಾಗಿ ನಿಲ್ಲದಿರುವವರು ಕೇವಲ ಸಿರಿವಂತರು, ಅಥವಾ ತಮ್ಮ ಹಿಂದಿನ ಸಿರಿವಂತಿಕೆ ಕಳಕೊಂಡರೂ ಕಳೆದು ಹೋದ ನೆನಪಿನಲ್ಲೇ ತಮ್ಮ ಅಂತಸ್ತನ್ನು ಕಲ್ಪಿಸಿಕೊಂಡು ಜೀವಿಸುವವರು. ತಮಗೆ ಸರಿ ತೋರಿದ್ದನ್ನು ನಮ್ಮ ತಾಯಿ ಮಾಡಿದರೆ
ಅವರನ್ನು ಆಡಿಕೊಳ್ಳುವ ಸಮಾಜ ಯಾವುದೂ ಇಲ್ಲ. ಏಕೆಂದರೆ ನಮ್ಮ ತಾಯಿ ಯಾರನ್ನು ಎಂದೂ ಆಡಿಕೊಂಡಿಲ್ಲ. ಅವರಿಗೆ ಅದಕ್ಕೆಲ್ಲ ಬಿಡುವಿದ್ರೆ ತಾನೆ. ಬೆಳಗಿನಿಂದಲೂ ಬೈಗಿನವರೆಗೂ ದುಡಿಯದಿದ್ದರೆ ಹೊಟ್ಟೆ ತುಂಬಲ್ಲ. ನಮ್ಮ ತಾಯಿ ತಮ್ಮ ಜೊತೆಯ ಇತರ ಯಾರನ್ನಾದರೂ ಕಂಡರೆ ಅವರು ಮಾತನಾಡೋದು ಪರಸ್ಪರರ ಕಷ್ಟ ಸುಖ ಮಾತ್ರ. ಸ್ಟೇಟಸ್ಸು, ಡಿಗ್ನಿಟಿ ಮೊದಲಾದ ಯಾವ ಭಾವನೆಯೂ ಅವರಿಗೆ ಇಲ್ಲ. ಹಳೆಯ ಸಂಪ್ರದಾಯದ ಮನೋಭಾವ ನಮ್ಮ ತಾಯಿಗೆ ಇಲ್ಲ ಅಂತ ನಾನು ಹೇಳೋಲ್ಲ. ಸಂಪ್ರದಾಯ ಮನೋಭಾವವು ಆಧುನಿಕತೆಯ ಸ್ಟೇಟಸ್ಸು, ಡಿಗ್ನಿಟಿ ಮೊದಲಾದ ಬಡಾಯಿಗಳಿಗಿಂತಲೂ ಹೆಚ್ಚು ಚೇಷ್ಟೆ ಮಾಡೋಲ್ಲ. ಮೊದಲನೆಯದನ್ನು ಕ್ರಮೇಣವಾಗಿ ತಿದ್ದಬಹುದು. ತಿದ್ದಿಸಿಕೊಳ್ಳುವುದನ್ನು ನಿರಾಕರಿಸುವಷ್ಟು ಚೇಷ್ಟೆ ಮಾಡುತ್ತೆ ಎರಡನೇದು. ಮತ್ತೊಬ್ಬರಿಂದ ತಿದ್ದಿಸಿಕೊಳ್ಳುವುದು ತಮ್ಮ ಡಿಗ್ನಿಟಿಗೆ ಕಡಿಮೆ ಅನ್ನೋದು ಅಂತಹವರ ವಾದ. ಜಗದಾಂಬ ಅವನ ಮಾತುಗಳನ್ನು ಕೇಳಿ ಪ್ರತಿಯೊಂದು ವಾಕ್ಯಕ್ಕೂ ಮನಃಪೂರ್ಣ ಒಪ್ಪಿಗೆಯಿಂದ ತಲೆದೂಗುತ್ತಿದ್ದಳು. ನಿಮ್ಮ ಮಾತು ಕೇಳಿದ್ರೆ ನಮ್ಮ ತಾಯಿಯ ಸ್ವಭಾವವು ಹಾಗೆಯೇ ಅನ್ನಬೇಕು. ಮೇಲೆ ಬರುವಾಗ ನೀವು ನನ್ನ ಅಮ್ಮನನ್ನ ನೋಡಿದಿರಲ್ಲ, ತೀರಾ ಹಿಂದಿನ ಕಾಲದ ಗೊಡ್ಡು ಸಂಪ್ರದಾಯಕ್ಕೆ ಸೇರಿದ ಹೆಂಗಸು ಅನ್ನೋ ಹಾಗೆ ಕಾಣ್ತಾರೆ. ಅವರು ಇರೋದು ಹಾಗೆಯೇ. ಈಗ 1 ವರ್ಷದಲ್ಲಿ ನಡೆದ ಮಾತು. ನಮ್ಮ ಹಿರಿಯಣ್ಣ ನಾಸಿಕದಲ್ಲಿ ಕೆಲಸದಲ್ಲಿದ್ದಾನೆ. ಅವನು ಅಲ್ಲಿಯೇ ಒಬ್ಬ ಮಹಾರಾಷ್ಟ್ರದ ಹುಡುಗಿಯನ್ನ ಇಷ್ಟಪಟ್ಟ. ಮೊದಲು ನಮ್ಮ ತಾಯಿಯ ವಿರೋಧ ಮಾಡಿದ್ರು. ಆಮೇಲೆ ನಾವೆಲ್ಲ ಹೇಳಿದ್ವು. 1 ತಿಂಗಳು ಒಂದೇ ಸಮನೆ ನಮ್ಮ ಮಾತನ್ನ ಕೇಳಿದ ಮೇಲೆ ಅವರು ಕನ್ಯೆಯನ್ನ ತಾವು ನೋಡಬೇಕಾಗಿ ಹೇಳಿದ್ರು. ಕನ್ಯೆಯನ್ನ ಆಕೆಯ ತಾಯಿ ತಂದೆಗಳು ಕರೆದುಕೊಂಡು ಬಂದರು. ನಮ್ಮ ತಾಯಿ ಮದುವೆಗೆ ಒಪ್ಪಿದ್ರು. ಆದರೆ ನಮ್ಮ ಸಂಪ್ರದಾಯದಂತೆ ಮಾತ್ರ ಮದುವೆ ಮಾಡಿಕೊಡ್ಬೇಕಂತ ಹೇಳಿದ್ರು. ಒಣ ಅಭಿಮಾನವನ್ನು ಸೃಷ್ಟಿಸುವ ಸಮಾಜ ನಮ್ಮ ತಾಯಿ ಪಾಲಿಗೆ ಇಲ್ಲ. ಜಗದಾಂಬ ಸುಮ್ಮನಾದಳು. ಆನಂದ ಕುಡಿಯಲು 1 ಲೋಟ ನೀರು ಕೇಳಿದ. ಅವಳು ಕೆಳಗೆ ಇಳಿದು ಹೋಗಿ ಒಂದು ಹಿತ್ತಾಳೆಯ ಚೊಂಬಿನಲ್ಲಿ ನೀರನ್ನು 1 ಲೋಟವನ್ನು ತಂದು ಲೋಟಕ್ಕೆ ಬಗ್ಗಿಸಿ ಕೊಟ್ಟಳು. ಅವನು ಕುಡಿದಾದ ಮೇಲೆ, ನಿಮ್ಮ ಮನಸ್ಸಿಗೆ ಮತ್ತೆ ಸಮತೋಲನ ತಪ್ಪುತ್ತದೆ ಅಂತ ನನಗೆ ಗೊತ್ತಿದೆ. ಆದರೆ ನೀವು ಸ್ವಲ್ಪ ಮಟ್ಟಿನ ತಾಳ್ಮೆ ಸಹನೆ ತಗೊಂಡ್ರೆ ವಿನುಗೆ ಸಹಾಯ ಮಾಡಬಹುದು ಎಂದಳು. ನಾವು ಹೊರಟ ಜಾಗಕ್ಕೆ ನೀವು ಪುನಃ ಬರ್ತಾ ಇದ್ದೀರಿ. ನಾನು ಅವರಿಗೆ ಸಹಾಯ ಮಾಡೋದು ಬೇಡ. ಅದರ ಬದಲು ನೀವೇ ಅವರಿಗೆ ಪೂರ್ತಿಯಾಗಿ ಸಹಾಯ ಮಾಡಿ. ಹೇಗೆ? ಅವರ ಮಾನಸಿಕ ಬಂಧನದ ಬಲೆ ಇಷ್ಟು ತೊಡಕಿನದಾಗಿರುವಾಗ, ಅದನ್ನು ಹರಿದು ಹೊರಬರುವಷ್ಟು ಧೈರ್ಯ ಅವರಿಗೇ ಇಲ್ಲದಿರುವಾಗ, ಅವರ ಮಿತಿಯನ್ನು ಅವರಿಗೇ ತಿಳಿಯಪಡಿಸಿ. ನೀವು ಎಷ್ಟಾದರೂ ಅವರಿಗೆ ಏಕಮಾತ್ರ ಸ್ನೇಹಿತೆ. ತನಗೆ ಏರಲು ಸಾಧ್ಯವಿಲ್ಲದ ಮರದ ಕಡೆಗೆ ನೋಡುವುದು ಬೇಡ ಅಂತ ಅವರಿಗೆ ಹೇಳಿ. ನಾನು ಹೇಗೆ ನನ್ನ ಮನಸ್ಸನ್ನು ಸಮಾಧಾನ ಸ್ಥಿತಿಗೆ ತಂದುಕೊತ್ತಿದ್ದೀನೋ ಹಾಗೆಯೇ ಅವರು ತಂದುಕೊಳ್ಳಲಿ. ಕಾಲಕ್ರಮೇಣ ಅವರೇ ಸರಿಯಾಗ್ತಾರೆ. ಆದರೆ ನಿಮಗಿಂತಲೂ ಹೆಚ್ಚಾಗಿ ನನಗೆ ಅವಳ ಮನಸ್ಸು ಗೊತ್ತಿದೆ. ಈ ವಿರೋಧ ಶಕ್ತಿಗಳ ನಡುವೆ ಅವಳನ್ನು ಈರಗೊಟ್ಟರೆ ಅವಳು ಹೆಚ್ಚು ದಿನ ಬದುಕಲಾರಳು ಅನ್ಸತ್ತೆ. ನೀವಿಲ್ಲದೆ ಅವಳು ಬದುಕಲಾರಳು. ಮೊದಲಿನಿಂದಲೂ ಅವಳಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಹೆಚ್ಚು. ಅವಳನ್ನು ನೋಡಿದ ತಕ್ಷಣ ಅದನ್ನು ಗುರುತಿಸಿದವರು ನೀವೊಬ್ಬರೇ. ನಿಮ್ಮ ಪರಿಚಯವಾದ ಮೇಲೆ ಅವಳ ಸಾಹಿತ್ಯಾಭ್ಯಾಸಕ್ಕೆ ಹೊಸ ದೃಷ್ಟಿ, ಹೊಸ ಚೈತನ್ಯ ಬಂದವು. ಆ ಚೈತನ್ಯದಲ್ಲಿ ಅವಳು ಬರೆದಿರುವ ಕೆಲವು ಪದ್ಯ, ಸಣ್ಣ ಕಥೆಗಳು ನಿಜವಾಗಿಯೂ ಚೆನ್ನಾಗಿವೆ. ನಿಮ್ಮ ಸನ್ನಿಧಿಯಲ್ಲೇ ಬೆಳೆದರೆ ಮುಂದೆ ಅವಳು ಉತ್ತಮ ಲೇಖಕಿ ಆಗ್ತಾಳೆ ಅಂತ ನನಗೆ ದೃಢ ನಂಬಿಕೆ ಇದೆ. ನೀವು ಕೊನೆಯ ಸಲ ಅವಳನ್ನು ಭೇಟಿಯಾದರಲ್ಲ, ಆವತ್ತಿನಿಂದ 1 ಪಂಕ್ತಿಯನ್ನೂ ಬರೆದಿಲ್ಲ. ಯಾರಿಗಾಗಿ ಬರೆಯಲಿ, ಯಾರು ನೋಡ್ತಾರೆ ಅಂತ ಬರೀಬೇಕು. ಬರೆಯೋದು ನನಗೆ ಒಂದು ದುಸ್ವಪ್ನದ ಅನುಭವ ಅಂತಾಳೆ. ನನ್ನ ಸಾಹಿತ್ಯ ಸತ್ತಿತು, ಕನಸು ಸತ್ತಿತು. ಕನಸು ಸತ್ತ ಮೇಲೆ ಬದುಕು ಸತ್ತ ಹಾಗೆಯೇ ಅಂತಾಳೆ. ಅವಳು ಪರೀಕ್ಷೆಯಲ್ಲಿ ಫೇಲ್ ಆಗಿರೋದು ನಿಮಗೆ ತಿಳಿದಿರಬಹುದು. ಇಲ್ಲ, ನನಗೆ ತಿಳಿದಿಲ್ಲ. ನಿಮ್ಮ ಉದಾಸೀನತೆ ಇಷ್ಟು ಮಟ್ಟಕ್ಕೆ ಹೋಗಿದೆ ಅಂತ ನನಗೆ ತಿಳಿದಿರಲಿಲ್ಲ. ಅವಳು ಮೊದಲಿನಿಂದಲೂ ಜಾಣೆ, ಯಾವ ಪರೀಕ್ಷೆಯಲ್ಲೂ ಫೇಲ್ ಆದವಳಲ್ಲ. ಈಗ 8 ತಿಂಗಳಿನಿಂದಲೂ ನಿಮ್ಮ ಮೇಲಿನ ಹಂಬಲು. ಆದರೆ ನಿಮ್ಮನ್ನು ಪಡೆಯಲು ತನಗೆ ಇರುವ ಅಸಹಾಯಕತೆ ಇವುಗಳಲ್ಲಿ ತೊಳೆದುತ್ತಿದ್ದುದರಿಂದ ಏನು ಓದಕ್ಕೂ ಸಾಧ್ಯವಾಗದೆ ಫೇಲ್ ಆದ್ಲು. ಫೇಲ್ ಆದುದನ್ನು ಮನೆಯಲ್ಲಿ ಹೇಳಿಲ್ಲ. ತಾಯಿಗೆ ತಿಳಿಸೋಕೆ ಹೆದರಿ ಒಬ್ಬಳೇ ವರ್ಷ ಮಧ್ಯದ ಪರೀಕ್ಷೆಗೆ ಗುಟ್ಟಾಗಿ ಓದ್ಕೋತಿದ್ದಾಳೆ. ಆನಂದ ಕೇಳಿದ, ಇರಲಿ, ನಾನು ಮಾಡಬೇಕಾದುದನ್ನು ಹೇಳಿ.
ನೀವಿಲ್ಲದ ಜೀವನಕ್ಕಿಂತಲೂ ಅವಳಿಗೆ ಸಾವು ವಾಸಿ. ಆದರೆ ಅವಳು ಬದುಕಬೇಕು, ಚೆನ್ನಾಗಿ ಸದಾ ಸಂತೋಷದಿಂದ ಬದುಕಬೇಕು ಅಂತ ನನ್ನ ಜೀವನದ ಒಂದೇ ಒಂದು ಆಸೆ. ಅವಳ ಅಧೈರ್ಯವನ್ನ ನಿಧಾನವಾಗಿ ನೀಗಿಸಬಹುದು. ನೀವು ಅವಳ ಒತ್ತಾಸೆಗೆ ನಿಂತುಕೊಂಡರೆ ಕ್ರಮೇಣ ಅವಳು ಧೈರ್ಯ ಶೇಖರಿಸ್ಕೋತಾಳೆ, ಖಂಡಿತವಾಗಿಯೂ ಶೇಖರಿಸ್ಕೋತಾಳೆ. ನೀವು ಅವಳನ್ನ ಪ್ರೀತಿಸಿದ್ದು ಸುಳ್ಳಲ್ಲ, ಈಗ ಪ್ರೀತಿಸ್ತಾ ಇರೋದು ಸುಳ್ಳಲ್ಲ. ಎಷ್ಟೋ ಪ್ರಯತ್ನ ಪಟ್ಟರೂ ನೀವು ಅವಳನ್ನ ಪೂರ್ತಿಯಾಗಿ ಮರೆಯಲಾರಿರಿ. ಹೆಂಗಸರ ವಿಷಯ ನಿಮಗಿಂತಲೂ ಬೇರೆ. ಪ್ರೀತಿ ನಿಮ್ಮ ಜೀವನದಲ್ಲಿ ಒಂದು ಮುಖ, ಮುಖ್ಯವಾದ ಮುಖವೇ ಇರಬಹುದು. ಆದರೆ ಹೆಂಗಸಿಗೆ ಅದೇ ಇಡೀ ಜೀವನ. ಒಂದು ಮುಖ ಸತ್ರು ನೀವು ಉಳಿದ ಮುಖಗಳಲ್ಲಿ ಜೀವಿಸಬಲ್ಲಿರಿ. ಆದರೆ ಹೆಂಗಸಿಗೆ ಅದು ಸಾಧ್ಯವಾಗದ ಮಾತು ಎಂದು ಜಗದಂಬ ಮುಂದುವರಿಸಿದಳು. ನಾನು ನಿಮ್ಮನ್ನ ಕೇಳೋದಿಷ್ಟೇ. ಈಗ 1 ವಾರದ ಹಿಂದೆ ಅವಳು ನಿಮ್ಮನ್ನು ಮಾತನಾಡಿಸಲು ಬಂದಾಗ ನೀವು ಕಲ್ಲು ಮನಸ್ಸಿನಿಂದ ಅಲ್ಲಿಂದ ಹೊರಟು ಹೋದ್ರಂತೆ. ಗಂಡಸರಲ್ಲಿ ಕೋಪವು ಪ್ರೀತಿಯ ಇನ್ನೊಂದು ಮುಖ ಅನ್ನೋದು ನಿಜವಾದರೂ ಅದು ನಿರ್ದಯವಾಗಬಾರದು. ನೀವು ಅವಳನ್ನು ಮಾತಾಡಿಸಿ. ನೀವು ಓದ್ತಾ ಇರೋದು 3ನೇ ಆನರ್ಸ್ನಲ್ಲಿ. MA ಪೂರ್ತಿಯಾಗೋಕ್ಕೆ ಇನ್ನೂ 2 ವರ್ಷ ಇದೆ. ಅಷ್ಟರಲ್ಲಿ ನಿಮ್ಮ ಪ್ರಭಾವದಿಂದ ಅವಳು ತಕ್ಕಷ್ಟು ಧೈರ್ಯ ಕಲಿತ್ಕೋತಾಳೆ. ಆಮೇಲೆ ಒಂದು ದಿನ ಅವಳೇ ತನ್ನ ಮನಸ್ಸಿನ ಭೂತವನ್ನು ಹೊರದೂಡಿ ಧೈರ್ಯವಾಗಿ ನಿಮ್ಮೆಡೆಗೆ ನಡೆದು ಬರ್ತಾಳೆ. ಜಗದಾಂಬ ಸುಮ್ಮನಾದಳು. ಆನಂದ ಎದುರಿನ ಗೋಡೆಯ ಮೇಲಿದ್ದ ಪಟವನ್ನು ನೋಡುತ್ತಾ ಕುಳಿತಿದ್ದ. ಅವನ ಮನಸ್ಸು ಅಂತರ್ಮುಖಿಯಾಗಿತ್ತು. ಅವನ ಮನಸ್ಸನ್ನು ಅರಿಯಲು 2 ನಿಮಿಷ ಆತನ ಮುಖವನ್ನೇ ನೋಡುತ್ತಿದ್ದು ಜಗದಾಂಬ ಕೇಳಿದಳು, ಆಗ್ಲಿ ಅಂತ ನನ್ನ ಕೈಲಿ ಹೇಳ್ತೀರಾ? ಯೋಚಿಸ್ತೀನಿ. ಸದ್ಯಕ್ಕೆ ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಲಾರೆ. ನಾನೀಗ ಬರ್ತೀನಿ. ಮನೆಗೆ ಹೋಗಿ ಅಲ್ಲಿಂದ ಟ್ಯುಟೋರಿಯಲ್ ಕಾಲೇಜಿಗೆ ಹೋಗಬೇಕು ಎಂದು ಆನಂದ ಮೇಲೆ ಎದ್ದ. ಜಗದಾಂಬ ಹೇಳಿದಳು, ಮತ್ತೊಂದು ಮಾತು. ನಾನು ನಿಮ್ಮ ಕೈಲಿ ಇದುವರೆಗೂ ಆಡಿದ ಮಾತನ್ನ ಮುಂದೆ ಎಂದಾದರೂ ವಿನೂ ಕೈಲಿ ನೀವು ಹೇಳಬಾರದು. ಯಾಕೆ? ಅವಳು ತುಂಬಾ ಅಭಿಮಾನಿನಿ. ತನಗಾಗಿ ಯಾರೂ ಸಹಾಯ ಮಾಡೋದನ್ನ ಅವಳು ಇಷ್ಟಪಡೋಲ್ಲ. ಅಂದರೆ ತಾಯಿಯ ಹಾಗೆ ಅನ್ನಿ. ಹಾಗಾದರೆ ನಾನು ಸಹಾಯ ಮಾಡೋದನ್ನು ಅವರು ಇಷ್ಟಪಡದೇ ಇರಬಹುದು. ನಿಮ್ಮ ವಿಷಯ ಬೇರೆ. ತಾಯಿ ಮಕ್ಕಳಲ್ಲಿ ಈ ವಿಷಯದಲ್ಲಿ ಸಾಮ್ಯವಿದ್ದರೂ ಇಬ್ಬರ ನಡುವೆ 2 ಧ್ರುವಕ್ಕಿಂತಲೂ ಹೆಚ್ಚು ವ್ಯತ್ಯಾಸ ಇದೆ. ಕ್ರಮೇಣ ಅದು ನಿಮಗೆ ತಿಳಿಯುತ್ತೆ ಎಂದು ಹೇಳಿ ಕೆಳಗೆ ಇಳಿದು ಬಂದು ಅವನನ್ನು ನಾರಾಯಣಶಾಸ್ತ್ರಿ ದೊಡ್ಡ ರಸ್ತೆವರೆಗೂ ಕಳಿಸಿದಳು. 2ನೆಯ ಆನರ್ಸ್ ಆದ ಮೇಲೆ ಆನಂದನ ಸಂಸ್ಕೃತದ ಪರೀಕ್ಷೆ ಮುಗಿದಿತ್ತು. ಅವನು ಇನ್ನು ಮುಂದೆ ಆ ವಿಷಯವನ್ನು ಪಠ್ಯಕ್ರಮದಲ್ಲಿ ವ್ಯಾಸಂಗ ಮಾಡಬೇಕಾಗಿರಲಿಲ್ಲ. ಆದರೆ ಸಂಸ್ಕೃತದ ಅಧ್ಯಾಪಿಕೆ ವರದಮ್ಮನವರೊಡನೆ ಅವನಿಗೆ ಇದ್ದ ಗೌರವ ವಿಶ್ವಾಸಗಳು ತಗ್ಗಿರಲಿಲ್ಲ. ಈಗಲೂ ಅವನು ಅವರ ಮನೆಗೆ ಹೋಗಿ ಬರುತ್ತಿದ್ದ. ಅವರ ಹೆಸರಿನಲ್ಲಿ ಪುಸ್ತಕ ಭಂಡಾರದಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ. 2 ದಿನ ಅವರು ಅವನ ಮನೆಗೆ ಹೋಗಿದ್ದರು. ಇಬ್ಬರು ತಮ್ಮ ಸ್ವಂತ ಸುಖ ದುಃಖಗಳನ್ನು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಅಧ್ಯಾಪಿಕೆಯ ತಂದೆ ನಿವೃತ್ತ ಜೀವನ ನಡೆಸುತ್ತಿದ್ದರು. ಸ್ವಾಭಾವಿಕವಾಗಿ ಅವರ ಗಮನವು ಆಧ್ಯಾತ್ಮದ ಕಡೆಗೆ ತಿರುಗಿತ್ತು. ಆನಂದನೊಡನೆ ಒಮ್ಮೊಮ್ಮೆ ಅವರು ಆಧ್ಯಾತ್ಮವನ್ನು ಕುರಿತು ಮಾತನಾಡುತ್ತಿದ್ದರು. ಒಂದು ದಿನ ಬೆಳಗಿನಿಂದಲೂ ಓದಿ ಆನಂದನಿಗೆ ಬೇಸರವಾಗಿತ್ತು. ಭಾನುವಾರವಾಗಿದ್ದುದರಿಂದ ಟ್ಯುಟೋರಿಯಲ್ ಕಾಲೇಜ್ ಇರಲಿಲ್ಲ. ವರದಮ್ಮನವರು ಹಾಡುವುದನ್ನಾದರೂ ಕೇಳೋಣವೆಂದು ಅವರ ಮನೆಗೆ ಹೋದ. ಅವರು ಮಹಡಿಯ ಮೇಲೆ ಕುಳಿತು ತಮ್ಮ ಪಾಡಿಗೆ ತಾವು ತಂಬೂರಿಯ ಶ್ರುತಿಯಲ್ಲಿ ತ್ಯಾಗರಾಜರ ಎಂದುರೋ ಮಹಾನುಭಾವಲು ರಚನೆಯನ್ನು ಶ್ರೀರಾಗದಲ್ಲಿ ಹಾಡಿಕೊಳ್ಳುತ್ತಿದ್ದರು. ಆನಂದ ಮೇಲೆ ಹೋಗಿ ಸುಮ್ಮನೆ ಒಂದು ಕುರ್ಚಿಯ ಮೇಲೆ ಕುಳಿತ. ಅರ್ಧ ಗಂಟೆಯಲ್ಲಿ ಅವರ ಹಾಡು ಮುಕ್ತಾಯವಾಯಿತು. ಲೋಕಾಭಿರಾಮದ 1-2 ಚಿಕ್ಕ ಪುಟ್ಟ ಮಾತುಗಳಾದ ಮೇಲೆ ಅವರು ಹೇಳಿದರು, ನಿನ್ ಕೈಲಿ ಒಂದು ವಿಷಯ ಮಾತಾಡಬೇಕು ಅಂತಿದ್ದೆ. ನೀನೀಗ 5-6 ದಿನದಲ್ಲಿ ಬಂದಿದ್ದಾಗ ಮನೆಯಲ್ಲಿ ಬೇರೆ ಯಾರೋ ಇದ್ದರು. ಮಾತಾಡೋಕೆ ಆಗಲಿಲ್ಲ. ಆಮೇಲೆ ನೀನು ಬರಲೇ ಇಲ್ಲ. ಯಾವುದದು ಅಷ್ಟು ಮುಖ್ಯ ಸಂಗತಿ? ಕಾಲೇಜಿನಲ್ಲಿ ನೀವೇ ಯಾರ ಕೈಲಾದರೂ ಹೇಳಿ ಕಳಿಸಿದ್ರೆ? ತೀರಾ ಅಷ್ಟೊಂದು ತುರ್ತು ವಿಷಯವಲ್ಲ ಎಂದು ವರದಮ್ಮ ಮೇಲೆ ಎದ್ದು, ಬಿಸಿಲು ಮಚ್ಚಿನ ಮೇಲೆ ಕೂತ್ಕೊಳ್ಳೋಣ ಬಾ, ತಣ್ಣಗೆ ಗಾಳಿ ಬೀಸ್ತಿರುತ್ತೆ ಎನ್ನುತ್ತಾ ಒಂದು ಬೆತ್ತದ ಕುರ್ಚಿಯನ್ನು ಕೈಗೆತ್ತಿಕೊಂಡರು. ತಾನು ಕುಳಿತಿದ್ದ ಕುರ್ಚಿಯನ್ನು ತೆಗೆದುಕೊಂಡು ಆನಂದನು ಮಹಡಿಯ ಹೊರಗೆ ಬಿಸಿಲು ಮಚ್ಚಿಗೆ ಬಂದ. ಇಬ್ಬರು ಹತ್ತಿರ ಕುಳಿತ ಮೇಲೆ,
ನಿನ್ನ ಮತ್ತು ವಿನತಕುಮಾರಿಯ ಎಲ್ಲ ವಿಷಯವೂ ನನಗೆ ಗೊತ್ತಿದೆ ಎಂದರು. ಆನಂದನಿಗೆ ಆಶ್ಚರ್ಯವಾಯಿತು. ಅವರಿಗೆ ಈ ವೃತ್ತಾಂತವನ್ನು ಯಾರು ಹೇಳಿರಬಹುದು? ವರದಮ್ಮನವರೇ ಮುಂದುವರಿದರು. ಅವಳು ಪರೀಕ್ಷೆಯಲ್ಲಿ ಫೇಲಾದುದು ಆಶ್ಚರ್ಯ. ಬೇಸಿಗೆ ರಜದಲ್ಲಿ ಒಂದು ಸಲ ಮಾತ್ರ ಅವರ ಅಕ್ಕನ ಲಗ್ನ ಪತ್ರಿಕೆ ಕೊಡೋಕೆ ಅಂತ ಬಂದಿದ್ಲು. ಆಮೇಲೆ ಅವಳನ್ನು ನೋಡಿರಲೇ ಇಲ್ಲ. ರಜಾ ಕಳೆದ ಮೇಲೆ ದಿನಾ ನೋಡ್ತಿದ್ದೀನಿ. ಬಹಳ ಮಂಕಾಗಿದ್ದಾಳೆ. ದಿನದಿನಕ್ಕೆ ಬಡವಾಗ್ತಾ ಇದ್ದಾಳೆ. ಕ್ಲಾಸ್ನಲ್ಲಿ ಕೂತಿರೋವಾಗಲೂ ಜ್ಞಾನ ಎಲ್ಲಿಯೋ ಇರೋ ಹಾಗೆ ಇರುತ್ತೆ. ಈಗ ಒಂದು ವಾರದ ಹಿಂದೆ ನಾನೇ ಮನೆಗೆ ಕರೆದು ಯಾಕೆ ಹೀಗಿದೀಯಾ ಅಂತ ಬಲವಂತ ಮಾಡಿ ಕೇಳಿದೆ. ಬಹಳ ಹೊತ್ತು ಕೇಳಿದ ಮೇಲೆ ಅಳ್ತಾ ಹೇಳಿದ್ಲು, ನೀವೊಬ್ಬರೇ ಹಿರಿಯರು ಅಂತ ಹೇಳ್ತಿದ್ದೀನಿ. ನನ್ನ ಒಬ್ಬ ಸ್ನೇಹಿತೆಗೆ ಮಾತ್ರ ಗೊತ್ತು, ಮತ್ತೆ ಯಾರಿಗೂ ಗೊತ್ತಿಲ್ಲ. ನನ್ನ ದುಃಖ ನನ್ನ ಮನಸ್ಸಿನಲ್ಲಿ ಅನುಭವಿಸೋದು ಬಿಟ್ಟು ಯಾರ ಕೈಲಿ ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದ್ಲು. ನಾನು ನಿಮಗೆ ಹೇಳಿರಲಿಲ್ಲ. ಆಗ 1 ತಿಂಗಳಿಗೂ ಮಿಕ್ಕಿ ನಾನು ಕಾಡು ಗುಡ್ಡಗಳಲ್ಲಿ ಅಲಿಯುತ್ತಿದ್ದ ಕಾರಣ ಏನು ಅಂತ. ಆನಂದ ಹೇಳಿದ. ಅದನ್ನ ಅವಳೇ ಹೇಳಿದ್ಲು. ಈ ವಿಷಯದಲ್ಲಿ ನಾನು ಮಾಡಬಹುದಾದರೂ ಏನು? ಅವಳ ಸಮಸ್ಯೆ ಅವಳಿಗೇ ಆದ ವಿಚಿತ್ರ ಸಮಸ್ಯೆ. ಈ ಕಾಲದಲ್ಲಿ ಇದೆಲ್ಲ ಸಮಸ್ಯೆಯೇ ಅಲ್ಲ. ತನ್ನ ತಾಯಿಯನ್ನ ಕಂಡ್ರೆ ಅವಳಿಗೆ ಭಯ, ಪ್ರೀತಿ ಎರಡೂ ಇರೋ ಹಾಗಿದೆ. ನಾನು ಅವಳ ತಾಯಿಯನ್ನು ನೋಡಿದ್ದೀನಿ. ಅವರು ಇದಕ್ಕೆ ಒಪ್ಪಲ್ಲ. ನಾನು ಅದೇ ಒಳಪಂಗಡಕ್ಕೆ ಸೇರಿದವಳೆ. ಅವರಿಗಿರುವ ಕಾಂಪ್ಲೆಕ್ಸು ಅಂತಹ ಅನೇಕರಿಗಿದೆ. ತಾಯಿ ಆ ಮನೋಭಾವ ಬದಲಾಯಿಸೋದಂತೂ ಸಾಧ್ಯ ಇಲ್ಲದ ಮಾತು. ಅದು ಅಲ್ಲದೆ ನೀನು ತೀರಾ ಬಡವ. ಓದುತ್ತಾ ಇರೋದು ಬರೀ MAಗೆ. ಮುಂದೆ ಯಾರೂ ನಿನಗೆ ₹1000 ಸಂಬಳ ಕೊಡೋಲ್ಲ. ಒಂದು ಪಕ್ಷ ನಿನಗೆ ಅಂತಹ ಪದವಿ ಬಂದುಬಿಟ್ರೆ ಅವರು ಒಪ್ಪಿಯಾರು? ಅವಳು ಸ್ವಲ್ಪ ಧೈರ್ಯ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವರ ಸ್ವಭಾವ ನೋಡಿದ್ರೆ ಅದು ಅಸಾಧ್ಯ ಅನ್ಸುತ್ತೆ. ನೀನು ಪೂರ್ಣವಾಗಿ ಅವಳಿಂದ ದೂರ ಆದರೆ ಅವಳಿಗೆ ಧೈರ್ಯ ಬರೋದಾದ್ರೂ ಹೇಗೆ? ಅವಳ ಕೈಲಿ ನೀನು ಮೊದಲಿನಂತೆ ಮಾತಾಡ್ತಿರು. ನಿಧಾನವಾಗಿ ಅವಳೇ ಧೈರ್ಯ ತಂದುಕೊಂಡಾಳು. ಅಂದರೆ ಹಿಡಿತಕ್ಕೆ ಬರುತ್ತಾ ಇರೋ ನನ್ನ ಮನಸ್ಸನ್ನ ಪುನಃ ಕೆಡಿಸ್ಕೋಬೇಕು. ಒಂದು ವೇಳೆ ನನ್ನ ಮನಸ್ಸು ಪುನಃ ಹುಚ್ಚಾದ ಮೇಲೂ ಅವರಿಗೆ ತಕ್ಕಷ್ಟು ಧೈರ್ಯ ಬರೆದಿದ್ರೆ ನನ್ನ ಪಾಡೇನು? ಅದು ನಿಜ. ಸ್ವಭಾವೋ ದುರತ್ರಿಕ್ರಮಃ ಅಂತಾರೆ ಎಂದು ಅವರು ಸುಮ್ಮನಾದರು. ಇದುವರೆಗೂ ನೀವು ಕೇಳಿದ್ದು ದೂರ ಸರಿದರು ಕಾದಂಬರಿಯ 7ನೇ ಭಾಗ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಪುಸ್ತಕವನ್ನು ಕೊಂಡು ಓದ ಬಯಸಿದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿ.